विघ्नौघवारणं सत्याशेष विश्वस्य कारणं करुणा सिन्धुमानन्दतीर्थबन्धुं हरिं भजे। अभ्रमं भङ्गरहितमजडं विमलं सदा आनन्दतीर्थमतुलं भजे। तापत्रयापकं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्ताम् सन्निधिं मानसे च। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः। तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यम् तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओಂ। ಸ್ವಸ್ತ್ಯಸ್ತು ಸತಾಂ. ಕೃಷ್ಣದೇವರ ಅಪಾರವಾದ ಲೀಲಾ ವೈಭವಗಳನ್ನು ತಿಳಿಸಿಕೊಡುವಂತಹ ದಶಮ ಸ್ಕಂಧದಲ್ಲಿ ನಾವು ಸುಮಾರು ಒಂದು 55 ಅಧ್ಯಾಯಗಳನ್ನು ಮುಗಿಸಿದ್ದೇವೆ. ಕೃಷ್ಣ ದ್ವಾರಾವತಿಯನ್ನು ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಕುಶಸ್ಥಲ ಅಂತ ಹೆಸರು. ದ್ವಾರಾವತಿಗೆ ಪೂರ್ವದ ಪ್ರಾಚೀನವಾದ ಹೆಸರು ಕುಶಸ್ಥಲಿ ಅಂತ. ಅಂತ ಕುಶಸ್ಥಲಿ ನಗರದಲ್ಲಿ ದ್ವಾರಕಾಪಟ್ಟಣವನ್ನ ನಿರ್ಮಾಣ ಮಾಡಿದ. ಆ ಕುಶಸ್ಥಲದಲ್ಲಿ ವಾಸ ಮಾಡ್ತಾ ಇದ್ದ ಕುಶ ಅನ್ನುವಂತ ಒಬ್ಬ ದೈತ್ಯನನ್ನ ಸಂಹಾರ ಮಾಡಬೇಕು ಅಂತ ಭಗವಂತ ತ್ರಿವಿಕ್ರಮ ರೂಪದಿಂದ ಮೇಲೆದ್ದು ಬಂದ. ಇವತ್ತು ನಾವು ದ್ವಾರಕೆಗೆ ಹೋದ್ರೆ ದ್ವಾರಕಾಧೀಶ ಮಂದಿರ ಅಂತ ಇದೆ. ಅದು ಕೃಷ್ಣನ ದೇವಸ್ಥಾನ ಅಲ್ಲ, ಅದು ತ್ರಿವಿಕ್ರಮನ ದೇವಸ್ಥಾನ. ಆ ತ್ರಿವಿಕ್ರಮನಿಗೆ ಕೊಳಲು ಗಿಳಲೆಲ್ಲ ಇಟ್ಟು ಕೃಷ್ಣ ಅಂತ ಅಲಂಕಾರ ಮಾಡ್ತಾರೆ. ಬಿಟ್ರೆ ದ್ವಾರಕೆಯ ಅಧಿದೇವತೆ ಶ್ರೀಕೃಷ್ಣ ಅಲ್ಲ. ಅಂದ್ರೆ ಕೃಷ್ಣ ತ್ರಿವಿಕ್ರಮ ಬೇರೆ ಬೇರೆ ಅಂತ ಅರ್ಥ ಅಲ್ಲ. ತ್ರಿವಿಕ್ರಮ ರೂಪದ ಭಗವಂತ ದ್ವಾರಕಾಧೀಶ. ಸಮುದ್ರದ ತೀರದಲ್ಲೇ, ಸಮುದ್ರದ ಅಲೆ ಅಪ್ಪಳಿಸುವಂತಹ ಜಾಗದಲ್ಲೇ ಗೋಮತಿ ನದಿ ಸಮುದ್ರಕ್ಕೆ ಸಂಗಮ ಆಗುತ್ತೆ. ಆ ದಿವ್ಯವಾದಂತಹ ಕ್ಷೇತ್ರ ಅದು ದ್ವಾರಾವತಿ ಕ್ಷೇತ್ರ. ಚಕ್ರಾಂಕನ ಶಿಲೆ ಸಿಗುವಂತ ಪವಿತ್ರವಾದ ತೀರ್ಥ. ಒಂದು ಅಲೆಗಳು ಹೊರಗೆ ಬಂದ್ರೆ ಸಮುದ್ರದಿಂದ ಚಕ್ರಾಂಕಿತ ಶಿಲೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬರುತ್ತೆ. ಅಷ್ಟು ದೊಡ್ಡ ತೀರ್ಥ ಕ್ಷೇತ್ರ ಅದು ದ್ವಾರಾವತಿ. ಅಂತ ದ್ವಾರಾವತಿ ನಗರವನ್ನ ಭಗವಂತ ನಿರ್ಮಾಣ ಮಾಡಿದಾಗ ಒಬ್ಬ ಬ್ರಾಹ್ಮಣ ಆ ಪತ್ರ ತಂದ್ಕೊಡ್ತಾನೆ. ಆ ಪತ್ರ ತೆಗೆದು ನೋಡಿದ್ರೆ ರುಕ್ಮಿಣೀ ದೇವಿ ಕೃಷ್ಣನಿಗೆ ಬರೆದಂತಹ ಒಂದು ಪ್ರೇಮದ ಪತ್ರ. ವೇದದಲ್ಲಿ ಅಂಬ್ರಣಿ ಸೂಕ್ತ ಅಂತ ಬರುತ್ತೆ. ಆ ಅಂಬ್ರಣಿ ಸೂಕ್ತದ ಅನುವಾದ. ಅಂಬ್ರಣಿ ಸೂಕ್ತವನ್ನ ಅಂಬ್ರಣಿ ದೇವಿ ಲಕ್ಷ್ಮಿ ಹೇಳಿದ್ದು ಆ ವೇದದಲ್ಲಿ. ಅದನ್ನೇ ಲಕ್ಷ್ಮಿ ರುಕ್ಮಿಣಿ ರೂಪದಿಂದ ಇಲ್ಲಿ ಹೇಳ್ತಾಳೆ, ಪತ್ರ ಬರೀತಾಳೆ. ನಿನ್ನ ಗುಣಗಳನ್ನ ಕೇಳಿ 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 ನಿನ್ನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ನಂಗೆ ಆಸೆ ಆಗಿದೆ ಕೃಷ್ಣ. ನನ್ನನ್ನ ಜರಾಸಂಧ ನಮ್ಮಪ್ಪನನ್ನ ಕಟ್ಟಾಕಿ ಭೀಷ್ಮಕರಾಜನನ್ನ ನಮ್ಮ ಅಣ್ಣನನ್ನ ಕಂಟ್ರೋಲಿಗೆ ತಗೊಂಡು ನನ್ನನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ನನಗದು ಇಷ್ಟ ಇಲ್ಲ. ಮಾಡಿ ನನ್ನನ್ನ ಬಂದು ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋಬೇಕು ನೀನು ಅಂತ ಪ್ರಾರ್ಥನೆ ಮಾಡಿದ ಒಂದು ಪತ್ರ. ಆ ಪತ್ರ ನೋಡಿ ಕೃಷ್ಣ ತಕ್ಷಣ ಹೊರಟು ಬಿಟ್ಟ. ಅದರ ಮಧ್ಯೆ 2 ಸಲ ಅವಳ ಮದುವೆ ಕ್ಯಾನ್ಸಲ್ ಆಗಿರುವಂತದ್ದು. 2 ಸಲ ಕ್ಯಾನ್ಸಲ್ ಆಗಿದೆ.
ಒಂದು ಮೊದಲನೇ ಸಲ ಇನ್ನೇನು ಮಾಡಿಬಿಡಬೇಕು ಅನ್ನುವ ಸಂದರ್ಭದಲ್ಲೇ ಕೃಷ್ಣ ಗರುಡ ಮೇಲೆ ಕೂತ್ಕೊಂಡು ಬಂದು ಸೋಲಿಸಿ ಓಡಿಸಿಬಿಟ್ಟ ಅವನ್ನೆಲ್ಲ. ಇನ್ನೊಂದು ಸಲ ಕೃಷ್ಣ ಬರ್ತಾನೆ, ಅವನಿಗೆ ಆಸನ ಕೊಡಬಾರದು. ಒಂದು ದೊಡ್ಡವರು ಬಂದಾಗ ಆಸನ ಕೊಡದೆ ಅಂದ್ರೆ ಅವಮಾನ ಆಗುತ್ತೆ. ಕೃಷ್ಣನಿಗೆ ಆಸನ ಕೊಡ್ಲಿಲ್ಲ ಅಂದ್ರೆ ಸಿಟ್ಟು ಮಾಡ್ಕೊಂಡು ಹೊರಟೋಗ್ತಾನೆ, ಲಾಪಾಡಿಂದ ಮದುವೆ ಮಾಡ್ಕೋಬಹುದು ಅನ್ನುವಾಗ ಇಂದ್ರದೇವರು ಸಿಂಹಾಸನ ಕಳಿಸಿರ್ತಾರೆ. ಆ ಸಿಂಹಾಸನದ ಮೇಲೆ ಕೂತ್ಕೊಂಡ ಆಗೊಂದ್ಸಲ ಕ್ಯಾನ್ಸಲ್ ಆಯ್ತು. ಈಗ ಮೂರನೇ ಸಲವು ಇನ್ನೇನ್ ರೆಡಿ ಆಗ್ಬೇಕು, ಬಾಸಿಂಗ ಎಲ್ಲ ಕಟ್ಕೊಂಡಿದ್ದಾನೆ. ರುಕ್ಮಿಣೀ ದೇವಿ ಪಾರ್ವತೀ ದೇವಿಯ ಪೂಜೆ ಮಾಡಬೇಕು, ಗೌರಿ ಪೂಜೆ ಮಾಡಬೇಕು ಅಂತ ಗೌರಿಯ ದೇವಸ್ಥಾನಕ್ಕೆ ಬಂದಳು. ಪೂಜೆ ಮಾಡಿ ಹೊರಗೆ ಬಂದ್ಲು. ಬರ್ತಾ ಇದ್ದ ಹಾಗೆ ತಗೊಂಡು ಹೊರಟ್ಬಿಟ್ಟ ಕೃಷ್ಣ. ಅವಳನ್ನ ಸೊಂಟ ಕೈ ಹಾಕಿ ರಥದ ಮೇಲೆ ಎತ್ತಿಡಿಸಿ ಕರ್ಕೊಂಡು ಹೋಗ್ಬಿಟ್ಟ. ಅವನು ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಅಷ್ಟರಲ್ಲೇ ವಿಶೇಷವಾಗಿ ಅವನ ಅಣ್ಣ ರುಗ್ಮಿ ಪ್ರತಿಜ್ಞೆಯನ್ನು ಮಾಡಿರ್ತಾನೆ, ಕೃಷ್ಣನನ್ನ ಸೋಲಿಸದೆ ನಾನು ವಾಪಸ್ಸು ಊರಿಗೆ ಬರಲ್ಲ ಅಂತ ಪ್ರತಿಜ್ಞೆ. ಯಾವತ್ತೂ ವಾಪಸ್ ಊರಿಗೆ ಹೋಗಲೇ ಇಲ್ಲ. ಭೋಜಕಟ ಅಂತ ಊರನ್ನು ಕಟ್ಟಿಕೊಂಡು ಅಲ್ಲೇ ಇದ್ಬಿಟ್ಟ. ಹೀಗೆ ಭಗವಂತ ರುಕ್ಮಿಣೀ ದೇವಿಯನ್ನು ಅಪಹಾರ ಮಾಡಿ ಕರ್ಕೊಂಡು ಬಂದು ಮೂಲಮಾಧವ ಅನ್ನುವಂತಹ ಒಂದು ಜಾಗದಲ್ಲಿ, ದ್ವಾರಕೆ ಹತ್ತಿರದಲ್ಲಿ ಬರುತ್ತೆ ಮೂಲಮಾಧವ ಅಂತ ಒಂದು ಕ್ಷೇತ್ರ. ಅಲ್ಲಿ ಎಲ್ಲರ ಸಮಕ್ಷಮದಲ್ಲಿ ರುಕ್ಮಿಣೀ ದೇವಿಯನ್ನ ಕಲ್ಯಾಣ ಮಾಡಿಕೊಂಡು ವಿರಾಜಮಾನನಾಗಿದ್ದಾನೆ ಅಂತ ತಿಳಿಸಿಕೊಡ್ತಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಕೃಷ್ಣ ದ್ವಾರಕೆಯಲ್ಲಿರುವ ಸಂದರ್ಭದಲ್ಲಿ ರುಕ್ಮಿಣೀ ದೇವಿಯ ಜೊತೆಯಲ್ಲಿ ಸತ್ರಾಜಿತ ಅಂತ ಒಬ್ಬ ರಾಜ ಬರ್ತಾ ಇದ್ದ. ಕುತ್ತಿಗೆಯಲ್ಲಿ ಒಂದು ಮಣಿ ಹಾಕೊಂಡಿದ್ದ. ಆ ಮಣಿಯನ್ನ ನೋಡಿ ಸೂರ್ಯನೇ ಬರ್ತಾ ಇದ್ದಾನೇನೋ ಅನ್ಕೊಂಡ್ಬಿಟ್ರು. ತಕ್ಷಣಕ್ಕೆ ಅವನನ್ನ ನೋಡ್ಬೇಕು ಅಂತ ಬರುವಾಗ ಕೃಷ್ಣ ಸ್ವಾಗತ ಮಾಡ್ದ. ಸ್ವಾಗತ ಮಾಡಿ ಬಾಪ ಗೊತ್ತಾಯ್ತವಾಗ ನಮ್ಮವನೇ ಸತ್ರಾಜಿತ ಅಂತ ಗೊತ್ತಾಯ್ತು. ಸತ್ಯಭಾಮಾದೇವಿಯ ತಂದೆ ಬಂದ ಅಂತ ಗೊತ್ತಾದ ತಕ್ಷಣದಲ್ಲೇ ಏನಪ್ಪಾ ನಿನ್ ಕುತ್ತಿಗೆಯಲ್ಲಿ ಕಾಣ್ತಾ ಇದೆಯಲ್ಲ ಅಂತ. ಅದೇನಲ್ಲ, ಮಣಿ, ಸೂರ್ಯ ಕೊಟ್ಟ ಮಣಿ. ಒಂದು ದಿನಕ್ಕೆ 160 ತೊಲೆ ಬಂಗಾರಗಳನ್ನ ಕೊಡುತ್ತೆ. ಒಟ್ಟು 8 ಭಾರ ಬಂಗಾರವನ್ನ ಕೊಡುತ್ತೆ ಆ ಮಣಿ ಅಂತ ಹೇಳಿದ್ರು. ಒಂದು ಭಾರ ಅಂತಂದ್ರೆ 20 ತೊಲೆಗಳು. ಆ 20 ತೊಲೆಗೆ ನಮ್ಮ ಲೆಕ್ಕದಲ್ಲಿ ಹೇಳುವಾಗ 12 ಮಣ ಅಂತ ಕರೀತಾರೆ. ಒಂದು ಮಣ ತಿನ್ಬಿಟ ಅಂತ ಹೇಳ್ತಾರಲ್ಲ, ಅದೆಲ್ಲ ಆ ಲೆಕ್ಕಗಳೇ. ಅದೆಲ್ಲ ಏನು ಮಣ ಅಂದ್ರೆ ಏನು ಆ ಲೆಕ್ಕ. 12 ಮಣಗಳು ಅಂದ್ರೆ 20 ತೊಲೆ ಅಂತ ಅರ್ಥ. ಆ ರೀತಿಯಲ್ಲಿ 8 ಮಣಗಳನ್ನ ಕೊಡ್ತಾ ಇತ್ತು. ಅಂದ್ರೆ 160 ತೊಲೆಗಳಷ್ಟು ಬಂಗಾರವನ್ನ ಕೊಡ್ತಾ ಇತ್ತು. ಒಳ್ಳೆ ಮಳೆ ಬೆಳೆ ಎಲ್ಲ ಕೊಡ್ತಿತ್ತು. ರೋಗ ರುಜಿನ ಎಲ್ಲ ಪರಿಹಾರ ಮಾಡ್ತಿತ್ತು. ಅದನ್ನ ನೋಡಿ ಕೃಷ್ಣ, ಒಳ್ಳೆ ಮಣಿ ದೇವರು ಕೊಟ್ಟಿದ್ದಾರೆ, ನೀನ್ ಸ್ವಂತಕ್ಕೆ ಇಟ್ಕೊಳ್ಳೋಕ್ಕಿಂತ ರಾಜ್ಯ ಕೊಡು. ಕೊಡಕ್ಕಾಗಲ್ಲ ಅಂತ ಹೊರಟವನು. ಆ ಸಂದರ್ಭದಲ್ಲೇ ಅವನ ತಮ್ಮ ಪ್ರಸೇನ ಆ ಮಣಿ ಹಾಕೊಂಡ. ನಮ್ಗೆಲ್ಲ ಗೊತ್ತಿರೋದ ಕಥೆ ಇದೆಲ್ಲ. ಯಾಕೆ ಹಾಕೊಂಡ ಅಂತಂದ್ರೆ ಅವನು ಕಾಡಿಗೆ ಹೋಗ್ಬೇಕು ಅಂತ ಆಸೆ ಆಯ್ತು. ಮೈಲಿಗೆ ಹಾಕೊಂಡ, ಮಡಿಯಲ್ಲಿ ಹಾಕೋಬೇಕಾಗಿತ್ತು. ಅಶುಚಿಯಾಗಿ ಹಾಕೊಂಡ. ಸಿಂಹ ಸಾಯಿಸ್ಬಿಡ್ತು. ಆ ಸಿಂಹವನ್ನ ಈ ಜಾಂಬವಂತ ಕೊಂದುಬಿಟ್ಟ. ಜಾಂಬವಂತ ತಗೊಂಡೋಗಿ ಆ ಮಣಿನ ಅವನ ಗುಹೆ ಒಳಗೆ ಇಟ್ಕೊಂಡ್ಬಿಟ್ಟ. ಇತ್ತ ಮಣಿ ಕಾಣ್ತಾ ಇಲ್ಲ. ಆಟೋಮೆಟಿಕ್ ಆಗಿ ಡೌಟ್ ಯಾರ ಮೇಲೆ ಬಂತು? ಕೃಷ್ಣ ಎಲ್ಲರನ್ನ ಕರ್ಕೊಂಡು ಹುಡುಕ್ತಾ ಹುಡುಕ್ತಾ ಬರ್ತಾನೆ. ಪ್ರಸೇನನ ಹೆಣ ಸಿಕ್ತು. ಸಿಂಹದ ಹೆಜ್ಜೆ ಗುರುತು ಬಂತು. ಆ ಸಿಂಹದ ಹೆಜ್ಜೆ ಗುರುತು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದ ಸಿಂಹದ ಹೆಣ, ಅಲ್ಲಿಂದ ಕರಡಿ ಹೆಜ್ಜೆ ಗುರುತು ಫಾಲೋ ಮಾಡ್ಕೊಂಡು ಹೋದ್ರೆ ಜಾಂಬವಂತನ ಗುಹೆ ಅಲ್ಲಿದೆ. ಗುಹೆ ಒಳಗೆ ಪ್ರವೇಶ ಮಾಡಿ 28 ದಿನಗಳ ಕಾಲ ಯುದ್ಧ. 21 ದಿನದ ತನಕ ವೇಟ್ ಮಾಡಿದ್ರು, ಬರ್ತಾನೆ ಕೃಷ್ಣ ಬರ್ತಾನೆ ಅಂತ. 21 ದಿನ ಆದ್ರೂ ಬರದೇ ಇದ್ದಾಗ ಕೃಷ್ಣ ಏನೋ ಆಗ್ಬಿಟ್ಟಿದ್ದಾನೆ ಅಂತ ಎಲ್ಲ ಬಂದ್ಬಿಟ್ರು. ಬಂದಾಗ ದೇವಕಿ ಹೇಳಿದಾಗ ಸರಿ ದುರ್ಗಾದೇವಿ ಪೂಜೆ ಮಾಡೋಣ ಅಂತ ಅವರು ಕೃಷ್ಣ ಬರೋ ತಲಗು ಉಪತಸ್ಥರು ಮಹಾಮಾಯಾಂ ದುರ್ಗಾಂ ಕೃಷ್ಣೋಪಲಬ್ಧಯೇ ಹೇಳ್ತಾರೆ. ಮಹಾಮಾಯಾ ದೇವಿ ದುರ್ಗಾದೇವಿಯನ್ನ ನಮ್ಮ ಕೃಷ್ಣ ವಾಪಸ್ಸು ಬರ್ಲಿ ಅಂತ ಪೂಜೆ ಮಾಡ್ತಾ ಇದ್ರಲ್ಲ. ಅಮ್ಮ ಕೃಷ್ಣನ್ ತೋರಿಸು ಕೃಷ್ಣನ್ ತೋರಿಸು ಅಂತ ಪೂಜೆ. 28 ದಿನ ಆದಾಗ ಸುಸ್ತಾಯ್ತು ಜಾಂಬವಂತನಿಗೆ. ಕೃಷ್ಣ ಬೇರೆ ಅಲ್ಲ ರಾಮ ಬೇರೆ ಅಲ್ಲ ಅಂತ ಗೊತ್ತಾದ ಮೇಲೆ ತಪ್ಪಾಯ್ತು ಅಂತ ಹೇಳಿ ಮಣಿಯನ್ನ ಜಾಂಬವತಿಯನ್ನ ಇಬ್ಬರನ್ನ ಕೊಟ್ಟುಬಿಟ್ಟ. ಆ ಮಣಿಯನ್ನ ಕೃಷ್ಣ ಕಂಠದಲ್ಲಿ ಹಾಕೊಂಡು ಬಂದ ದ್ವಾರಕೆಗೆ. ತುಂಬಾ ಸಂತೋಷ ಆಯ್ತು. ದುರ್ಗೆ ಮಾಡಿದ ದೊಡ್ಡ ಅನುಗ್ರಹ ಇದು ಅಂತ ಅವರೆಲ್ಲ ಅನುಸಂಧಾನ ಮಾಡಿ
ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲೇ ಒಂದು ನ್ಯೂಸ್ ಬಂತು. ಏನ್ ನ್ಯೂಸು? ಪಾಂಡವರು ವಾರಣಾವತಕ್ಕೆ ಹೋಗಿದ್ದಾರೆ, ಅರಗಿನ ಮನೆಯಲ್ಲಿ ಸುಟ್ಟು ಸತ್ತೋದ್ರು ಪಾಂಡವರೆಲ್ಲ ಅಂತ. ಪಾಂಡವರ ಕಥೆ ಏನಾಗಿದೆ ಅಂತ ಕೃಷ್ಣನಿಗೆ ವಿದುರಂಗಿ ಇವ್ರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಸರಿ, ಅವನು ಹೋದ, ಪಾಂಡವರೇ ಅಂತ ಅತ್ತ ಗಂಗಾ ನದಿಯಲ್ಲಿ ಧರ್ಮೋದಕವನ್ನು ಬಿಟ್ಟ. ಇದೆಲ್ಲ ಆಗುವಂತಹ ಸಂದರ್ಭದಲ್ಲಿ ಆ ಮಣಿಯನ್ನ ಇಟ್ಕೊಂಡಿದ್ದಾನಲ್ಲ, ಆ ಮಣಿ ಇಟ್ಕೊಂಡವನ್ ಯಾರು? ಸತ್ರಾಜಿತನಿಗೆ ಕೊಟ್ಟಾಯ್ತು. ಆ ಸತ್ರಾಜಿತ ಏನ್ ಮಾಡ್ದ? ನೀ ಅರ್ಜೆಂಟ್ ಅಲ್ಲ, ನನಗೇನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಕೃಷ್ಣ, ತಗೋಪ್ಪ ಅಂತ ಆ ಸತ್ರಾಜಿತ ಆ ಮಣಿನ ಸತ್ಯಭಾಮೇನ ಇಬ್ಬರನ್ನ ಕೊಟ್ಟು ಮದುವೆ ಮಾಡ್ಕೊಟ್ಟ. ಮದುವೆ ಮಾಡಿಕೊಟ್ಟ ಮೇಲೆ ಮತ್ ಜಾಂಬವತಿನ ಮದುವೆ ಆಗ. ಅಲ್ಲಿಗೆ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ 3 ಜನಗಳ ಮದುವೆ ಆಯ್ತು. ಮದುವೆ ಆದ್ಮೇಲೆ ಇಲ್ಲಿ ಪಾಂಡವರು ಹೋಗಿಬಿಟ್ಟಿದ್ದಾರೆ, ಪಾಂಡವರು ನೋಡ್ಕೊಂಡ್ ಬರ್ಬೇಕು. ಆ ಗೊಂದಲ ಗಲಾಟೆ ಒಳಗೆ ಮಧ್ಯದಲ್ಲಿ ಪಾಂಡವರು ಸಿಕ್ಕಿದ್ರು ಅಂತ ನ್ಯೂಸ್ ಬಂತು. ಸಿಕ್ಕಿದ ಮೇಲೆ ಅಲ್ಲಿ ದ್ರೌಪದಿ ಸ್ವಯಂವರ ಆಗ್ತಾ ಇದೆ ಅಂತ ನ್ಯೂಸ್ ಬಂತು. ಸ್ವಯಂವರಕ್ಕೆ ಹೋದ. ಸ್ವಯಂವರಕ್ಕೆ ಹೋಗಿ ಬರೋಷ್ಟ್ರೊಳಗೆ ಕೃಷ್ಣನ ಮೇಲೆ ಒಳಗೊಳಗೆ ದ್ವೇಷ, ಬೇರೆ ಯಾರಿಗೂ ಅಲ್ಲ, ಅಕ್ರೂರನಿಗೆ, ಶತಧನ್ವನಿಗೆ. ಹೇಗಿರ್ತಾರೆ ನೋಡ್ರಿ, ದೇವರ ಮಾಯೆ ಅಪಾರವಾದದ್ದು. ಯಾಕೆ ಅಂತಂದ್ರೆ ಸತ್ರಾಜಿತ ನನ್ನ ಮಗಳನ್ನ ನಿಮ್ಮಿಬ್ರಲ್ಲಿ ಯಾರಿಗಾರ ಒಬ್ರಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಸತ್ಯಭಾಮೆಯನ್ನ ಅಕ್ರೂರನಿಗೋ ಅಥವಾ ಶತಧನ್ವನಿಗೋ ಇಬ್ರಲ್ಲಿ ಯಾರಿಗೋ ಒಬ್ರಿಗೆ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ಇವಾಗ ನೋಡಿದ್ರೆ ಮಣಿನೂ ಹೋಯ್ತು, ಕನ್ಯಾಮಣಿನೂ ಹೋಯ್ತು ಅಂತ ಬೇಜಾರು ಮಾಡ್ಕೊಂಡು ಇವರೆಲ್ಲ ಪ್ಲಾನ್ ಮಾಡಿ ಶತಧನ್ವನ ಮೂಲಕ ಸತ್ರಾಜಿತನನ್ನ ಕೊಲ್ಸ್ಬಿಟ್ರು. ಸತ್ಯ ಹೋದ. ಸತ್ಯಭಾಮೆ ಕೃಷ್ಣ ಅಲ್ಲೆಲ್ಲೋ ಪಾಂಡವರ ಮದುವೆ ಹೊರಟೋಗಿದ್ದಾರೆ, ಓ ಅಂತ ಅಳ್ತಾ ಇದ್ದಾನೆ. ಇಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಏನ್ ಮಾಡ್ಬೇಕು ಇವಾಗ? ನ್ಯೂಸ್ ಹೋಯ್ತು. ಬರ್ತಾನೆ, ಊರಲ್ಲಿ ಅಕ್ರೂರ ಇಲ್ಲ, ಶತಧನ್ವ ಇಲ್ಲ, ಅವರಿಬ್ಬರ ಜೊತೆಯಲ್ಲಿ ಕೃತವರ್ಮನೂ ಇಲ್ಲ. 3 ಊರು ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಕೃಷ್ಣ ಏನ್ ಮಾಡ್ದ? ತೀರ್ಮಾನ ಮಾಡ್ಕೊಂಡು ಮೊದಲು ಸಂಸ್ಕಾರ ಬೇಕು ಬಾಡಿಗೆ ಅಂತ ಸತ್ರಾಜಿತನಿಗೆ ಸಂಸ್ಕಾರ ಮಾಡಿ, ಅವನೇ ಸಂಸ್ಕಾರ ಮಾಡಿ ಸತ್ಯಭಾಮೆನ ಸಮಾಧಾನ ಪಡಿಸಿ ಈಗ ಮಣಿ ತರಬೇಕಲ್ಲ, ಬಲರಾಮನನ್ನ ಕರ್ಕೊಂಡು ಹೋದ ಮಣಿ ತಗೊಂಡು ಕುಡ್ಕೊಂಬರೋಣ ಅಂತ. ಹೋದ್ರೆ ಅಕ್ರೂರ, ಕೃತವರ್ಮ, ಶತಧನ್ವನಿಗಿಬ್ರು ಸಪೋರ್ಟ್ ಮಾಡ್ತಿಲ್ಲ. ಅವನೇನ್ ಮಾಡ್ದ? ಮಣಿನೂ ಬೇಡ, ನಿಮ್ ಸಾವಾಸನೂ ಬೇಡ, ನಿಮ್ಮಿಂದ ನಾನು ಕೊಲೆಗಾರ ಆದೆ ಅಂತ ಹೇಳಿ ಮಣಿನ ಅಕ್ರೂರಂಗೆ ಕೊಟ್ಟು ಓಡ್ಬಿಟ್ರು. ಒಂದು ದಿನಕ್ಕೆ 100 ಯೋಜನ ದೂರ ಓಡುವಂತ ಒಂದು ಹೆಣ್ಣು ಕುದುರೆ, ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಾನೆ. ಕೊನೆಗದು ಮಿಥಿಲಾ ನಗರದ ಹತ್ರ ಬಂದು ಸತ್ತೇ ಹೋಯ್ತದು. ಎಷ್ಟು ಓಡುತ್ತದು? ಸತ್ತೋದ್ಮೇಲೆ ಕಾಲಲ್ಲೇ ಓಡಕ್ ಶುರು ಮಾಡ್ದ. ಕೃಷ್ಣ ಚಕ್ರದಿಂದ ಅವನ್ ತಲೆ ಕಡ್ದು ಬಿಟ್ಟ. ಚೆಕ್ ಮಾಡ್ತಾನೆ, ಮಣಿ ಇಲ್ಲ. ಬಲರಾಮ ಅಲ್ಲಿದ್ದಾನೆ, ಕೃಷ್ಣ ಇಲ್ಲಿದ್ದಾನೆ, ಶತಧನ್ವನ ಬಾಡಿ ಇಲ್ಲಿದೆ. ಅಣ್ಣ ಮಣಿ ಇಲ್ಲ ಅಂದ್ರೆ ಯಾರು ನಂಬ್ತಾರೆ? ಅಣ್ಣ ತಮ್ಮಂದ್ರ ಮಧ್ಯದಲ್ಲೇ ಕೃಷ್ಣ ಸುಳ್ಳು ಹೇಳ್ತಾ ಇದ್ದಾನೆ ಮಣಿ ವಿಷಯದಲ್ಲಿ, ಅವನೇ ತಗೊಂಡ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅದನ್ನ ಹೊರ ಹೇಳಾಗಿಲ್ಲ. ಮನಸ್ಸಿನ ಭಾವನೆ. ಬಲರಾಮ ಅಂದ, ನಾನು ಮಿಥಿಲಾನಗರದಲ್ಲಿ ಎದ್ಬಿಡ್ತೀನಿ, ನನ್ನ ಫ್ರೆಂಡ್ ಅವನು ಅಂತ ಹೇಳಿ 5 ವರ್ಷ ದ್ವಾರಕೆಗೆ ಬರ್ಲೇ ಇಲ್ಲ. 5 ವರ್ಷ ಬಲರಾಮ ಅಲ್ಲೇ ಇದ್ದ ಕೃಷ್ಣನ್. ಅಂದ್ರೆ ಒಂದು ಮಣಿಯಿಂದ ಏನೆಲ್ಲಾ ಸಮಸ್ಯೆ ಆಗತ್ತೆ ಅಂದ್ರೆ, ಒಂದು ಆಸ್ತಿ ಅಂತ ಒಂದು ಇದ್ಬಿಟ್ರೆ ಬರದೇ ಇರೋ ಸಮಸ್ಯೆಗಳೆಲ್ಲ ಬರುತ್ತೆ ಅನ್ನಕ್ಕೆ ಸಾಕ್ಷಿ ಇದೆಲ್ಲ. ಏನಾಯ್ತು? ಆ ಮಣಿಯಿಂದ ಅಪವಾದ ಏನು ಹೋಯ್ತು, ಬಂತು. ಮತ್ತೆ ಅಣ್ಣನಿಗೆ ಸಮಸ್ಯೆ ಆಗೋಯ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಇವಾಗ ಅಂತ. ಇವನಿಲ್ಲ, ಅಕ್ರೂರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅರಿಷ್ಟ ಸೂಚನೆಗಳೆಲ್ಲ ಬರ್ತಾ ಇದೆ ದ್ವಾರಕೆಯಲ್ಲಿ. ಕೃಷ್ಣ ಅವಾಗ ಪ್ಲಾನ್ ಮಾಡಿ ಅಕ್ರೂರ ಎಲ್ಲಿದ್ದ ಕರೆಸ್ದ. ಮಿಥಿಲಾ ನಗರದಿಂದ ಇವನೇ ಹೋಗಿ ಬಲರಾಮ್ ದೇವ್ರನ್ನು ಕರ್ಕೊಂಡು ಬಂದ. ಸಭಾ ಮಾಡ್ದ. ಅಕ್ರೂರ, ನಿನ್ನ ಹತ್ರ ಮಣಿ ಇದೆ ಅಂತ ಗೊತ್ತಪ್ಪ, ನಮಗೇನ್ ಬೇಕಾಗಿಲ್ಲ, ನಮ್ಮ ಅಣ್ಣಂಗ್ ನನ್ ಮೇಲೆ ಡೌಟ್ ಇದೆ, ಸ್ವಲ್ಪ ತೋರಿಸ್ಬಿಡಪ್ಪ ಅದನ್ನ ಅಂತಂತ ಇದ್ದ ಹಾಗೇನೆ ಅಕ್ರೂರನಿಗೆ ಭಯ ಹೋಯ್ತಲ್ಲ. ಜೋಬಿ ನಿಧಾನವಾಗಿ ಮಣಿ ತೆಗೆದ, ತೋರಿಸ್ದ. ಅಲ್ಲಿಗೆ ಬಲರಾಮನಿಗೂ ಕೃಷ್ಣನಿಗೂ ಇದ್ದ ವೈಮನಸ್ಯ ಅಂದ್ರೆ ಸುಮ್ಮನೆ ತಪ್ಪು ತಿಳ್ಕೊಂಡಿದ್ದಕ್ಕೆ 5 ವರ್ಷ ಕೃಷ್ಣನ ಸಂಘ ಹೊರಟೋಯ್ತು ಬಲರಾಮನಿಗೆ. ಇದು ಲಕ್ಷ್ಮಣನಾಗಿ ಎಷ್ಟು ದೊಡ್ಡ ಸೇವೆ ಮಾಡಿದ್ರು
ಬಲರಾಮನಾಗಿ ಅಣ್ಣನಾಗಿ ಹುಟ್ಟಿದಾಗ ಪುಣ್ಯವನ್ನ ದೇವರು ಹೆಂಗ್ ಸಮ ಮಾಡ್ತಾನೆ ಅಂತ 5 ವರ್ಷ ಕೃಷ್ಣನ ಅಂಗ ಅವನ ಪಕ್ಕದಲ್ಲಿ ಕೂತ್ಕೊಳ್ಳೋದು, ಮುಟ್ಟೋದು, ಮಾತಾಡೋದು, ಊಟ ಮಾಡೋದು ಎಲ್ಲ ಹೊಟ್ಟೋಯ್ತಲ್ಲ. ದೇವರು ಲಕ್ಷ್ಮಣನಾಗಿ ಸಂಪಾದನೆ ಮಾಡಿದ ಪುಣ್ಯವನ್ನ ಕಟ್ ಮಾಡಿದ ರೀತಿ ಇದೆಲ್ಲ. ಇನ್ನು ಮುಂದೆ ಇನ್ನೊಂಥರ ಕಟ್ ಮಾಡ್ತಾನೆ ದುರ್ಯೋಧನ ವಿಷಯದಲ್ಲಿ. ಹೀಗೆ ಅಂತೂ ಇಂತೂ ಕೊನೆಗೆ ಮಣಿ ಯಾರ ಹತ್ರ ಉಳಿತು ಅಂದ್ರೆ ಅಕ್ರೂರಗೆ ಕೊಟ್ಟು ಬಿಟ್ಟ. ನೀನ್ ಸಾತ್ವಿಕ ಇದ್ಯಪ್ಪ, ನಿನ್ನ ಹತ್ರನೇ ಇರ್ಲಿ ಮಣಿ, ನೀನ್ ಒಳ್ಳೇದಾಗ್ಲಿ ಅಂತ ಕೊಟ್ಟ. ಈ ಟೈಮ್ಗಳಲ್ಲೇ 8 ಮದುವೆಗಳು ಆಗೋಯ್ತು ಅವನಿಗೆ, ಕೃಷ್ಣನಿಗೆ. ಯಾವುದು 8 ಮದುವೆಗಳು? ಎಲ್ಲ 6 3 ತಿಂಗಳ ಗ್ಯಾಪ್ ಅಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ಟ. ರುಕ್ಮಿಣಿ ಆಯ್ತು, ಸತ್ಯಭಾಮೆ ಆಯ್ತು, ಜಾಂಬವತಿ ಆಯ್ತು. ಜಾಂಬವತಿ ಆದ್ಮೇಲೆ ಮದುವೆ ಮಾಡ್ಕೊಂಡಿದ್ ಯಾರನ್ನ? ಕಾಲಿಂದಿ ದೇವಿಯನ್ನ. ಅಂದ್ರೆ ಒಂದೊಂದು ಪುರಾಣದಲ್ಲಿ ಒಂದೊಂದ್ ತರ ಹೇಳ್ತಾರೆ. ಫಸ್ಟ್ ಮದುವೆ ಆಗಿದ್ ಯಾರು? ನಮಗೆ ಮದುವೆ ವಿವಕ್ಷ ಇಲ್ಲ, ಕ್ರಮ ಬೇಡ. ಯಾಕೆ ಹರಿವಂಶದಲ್ಲಿ ಒಂಥರ, ವಿಷ್ಣು ಪುರಾಣದಲ್ಲಿ ಒಂಥರ, ಭಾಗವತದಲ್ಲಿ ಒಂಥರ, ಮಹಾಭಾರತದಲ್ಲಿ ಒಂಥರ, ಒಂದೊಂದು ವಿಚಿತ್ರವಾಗಿ ಬರುತ್ತೆ. ನಮಗೆ ಆರ್ಡರ್ ಬೇಡ. ಆ 8 ಜನ ಮದುವೆ ಆದ ಅನ್ನೋದು ಹೆಸರು ಚೇಂಜ್ ಅಲ್ವಾ? ಹೆಸರು ಶೈಬ್ಯ ಅಂತ ಒಬ್ಬ ಹೆಣ್ಮಕ್ಳು ಹೆಸರು ಚೇಂಜ್ ಮಾಡ್ತಾರೆ, ಅದೆಲ್ಲ ಇಲ್ಲಿ. ಒಟ್ಟು ಅಷ್ಟಮಹಾಮಹಿಷಿಯರು ಪ್ರಧಾನ ಕೃಷ್ಣದೇವರಿಗೆ. ಹೀಗೆ ಪಾಂಡವರಿಗೆ ಇಂದ್ರಪ್ರಸ್ಥ ರಾಜ್ಯ ಸಿಕ್ಕಿಬಿಡ್ತು. ಇಂದ್ರಪ್ರಸ್ಥ ಸಿಕ್ಕಾಗ ಮದುವೆನೂ ಆಗಿದೆ, ಇಂದ್ರಪ್ರಸ್ಥ ರಾಜ್ಯವೂ ಸಿಕ್ಕಿದೆ. ಧರ್ಮರಾಜ ಕರೆದ, ಕೃಷ್ಣ ಬಾರಪ್ಪ ನೀನು ಅಂತ. ಅಲ್ಲಿ ಹೋದ. ಅಲ್ಲಿಗೆ ಹೋದ್ರೆ, ಯಾಕಪ್ಪ ಕೃಷ್ಣ ಇಷ್ಟು ವರ್ಷ ನೀನ್ ಬರ್ಲೇ ಇಲ್ವಲ್ಲ? ಕೃಷ್ಣ ಅಂತಾನೆ, ಯಾವ್ದೋ ಒಂದ್ ಮಣಿ ಪ್ರಾಪರ್ಟಿ ವಿಷಯದಲ್ಲಿ ನಂಗೂ ನಮ್ಮ ಅಣ್ಣಂಗ್ ಗಲಾಟೆ ಆಗೋಗಿತ್ತು. 5 ವರ್ಷ ಬಿಟ್ಟು ನಂಗೆ ಎಲ್ಲೂ ಬರಕ್ ಆಗ್ಲಿಲ್ಲ. ಅದ್ರದ್ದೇನೋ ಸಮಸ್ಯೆ ಪರಿಹಾರ ಮಾಡ್ಕೊಂಡು ಬಂದಪ್ಪ ನಿಮ್ ಹತ್ರಕ್ಕೆ. ನಿಮ್ಮೇಲೆ ನಂಗೆ ತುಂಬಾ ಪ್ರೀತಿ ಇದೆ ಕಣ್ರು ಅಂತ ಪಾಂಡವನ್ ಆಲಿಂಗನ ಮಾಡ್ಕೊಂಡು ಕೂತ ಮೇಲೆ ಇಂದ್ರಪ್ರಸ್ಥದಲ್ಲಿ ಕೃಷ್ಣಾರ್ಜುನರಿಬ್ಬರು ವಿಹಾರ ಮಾಡ್ಲಿಕ್ಕೆ ಹೋದಾಗ ಯಮುನಾ ತೀರದಲ್ಲಿ ಒಂದು ಹೆಣ್ಣು ತಪಸ್ ಮಾಡ್ತಾ ಇದ್ದಾಳೆ. ಅರ್ಜುನ ಕೇಳ್ದ, ಯಾರಮ್ಮ ನೀನ್ ತಪಸ್ ಯಾಕೆ ಮಾಡ್ತಾ ಇದ್ದ? ನಾನು ಸೂರ್ಯನ್ ಮಗಳು, ವಿಷ್ಣುವನ್ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೇನೆ, ತಪಸ್ ಮಾಡ್ತಾ ಇದ್ದೇನೆ. ವಿಷ್ಣುವೇ ಕೃಷ್ಣ ಮದುವೆ ಆಗು ಅಂತ ಕರ್ಕೊಂಡು ಬಂದ. ಸ್ವಲ್ಪ ದಿನ ಜೊತೆ ಇಟ್ಕೊಂಡು ದ್ವಾರಕೆ ಕರ್ಕೊಂಡು ಮದುವೆ ಮಾಡ್ಕೊಂಡ. ಆದ್ರಿಂದ ಭಾಗವತ ಹೇಳೋ ಪ್ರಕಾರ 4ನೇ ಹೆಂಡತಿ ಯಾರು? ಕಾಳಿಂದಿ. ಅದಾದ್ಮೇಲೆ 5ನೇಯವಳು ಯಾರು? ಆಕ್ಚುಯಲ್ ಆಗಿ 5ನೇಯವಳು ನೀಲ ಆಗಬೇಕು, ವಾಸ್ತವಿಕವಾಗಿ ನೀಲ. ಮಹಾಭಾರತ ನಿರ್ಣಯ ಪ್ರಕಾರ ಭಾಗವತದಲ್ಲಿ ಮಿತ್ರವಿಂದ ಅಂತ ಹೇಳ್ತಾರೆ. ಯಾಕೆ? ಸಂಬಂಧ ಆದ್ದರಿಂದ ಫಸ್ಟ್ ಮಿತ್ರವಿಂದ ಅಂತ ಹೇಳ್ಬಿಡ್ತಾರೆ. ವಸುದೇವನಿಗೆ ತಂಗಿ ರಾಜಾಧಿದೇವಿ ಅಂತ ಅವಳ ಹೆಸರು. ರಾಜಾಧಿದೇವಿ ವಿಚಿತ್ರ ಹೆಸರು. ಅವಳಿಗೆ 2 ಗಂಡು 1 ಹೆಣ್ಣು. ವಿಂದ, ಅನುವಿಂದ, ಮಿತ್ರವಿಂದ ಅಂತ 3 ಜನ. ಅದರಲ್ಲಿ ವಿಂದಾನುವಿಂದರಿಬ್ಬರು ಕೌರವನ್ ಸಪೋರ್ಟ್. ಇವಳಿಗೆ ನಾವು ಅಣ್ಣನ ಮಗನಿಗೆ ಕೊಡ್ಬೇಕು ನನ್ನ ಮಗಳನ್ನ ಅಂತ ಆಸೆ. ಯಾರಿಗೆ? ರಾಜಾಧಿದೇವಿಗೆ. ಅವರಿಬ್ಬರಿಗೆ ಇಷ್ಟವಿಲ್ಲ. ಕೊನೆಗೆ ಏನ್ ಮಾಡ್ದ? ಅಪಹಾರ ಮಾಡ್ಕೊಂಡು ತಗೊಂಡು ಹೋಗಿ ಮಿತ್ರವಿಂದಾದೇವಿಯನ್ನು ಅವನು ಮದುವೆ ಮಾಡ್ಕೊಂಡ್ಬಿಟ್ಟ. ಅದಾದ್ಮೇಲೆ ಮುಂದೆ ಮದುವೆ ಆದದ್ದು ಯಾರನ್ನ? ನೀಲಾದೇವಿನ. ಮೋಸ್ಟ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ನೀಲಾದೇವಿ. ಯಾಕೆ ಅಂತಂದ್ರೆ ಇದರಲ್ಲಿ 2-3 ತರ ಕಥೆ ಬರುತ್ತೆ. ನಿರ್ಣಯಾನುಸಾರವಾಗಿ ತಿಳ್ಕೊಳ್ಬೇಕು ನಾವು. ನೀಲ 2 ನೀಲ ಕಥೆ ಬರುತ್ತೆ. ನಗ್ನಜಿತ್ ಅಂತ ಒಬ್ಬ ರಾಜ. ಆ ನಗ್ನಜಿತ್ ರಾಜನ ಮಗಳು ಸತ್ಯಾದೇವಿ ಅಂತ. ಆ ಸತ್ಯಾದೇವಿಗೆ ಇನ್ನೊಂದು ಹೆಸರೇನು? ನೀಲಾದೇವಿ ಅಂತ ಹೇಳಿ. ಅವನು ನಗ್ನಜಿತ್ ರಾಜನದ್ದು ಒಂದು ಶಪಥ. ಅವನ ಮನೆಯಲ್ಲಿ 7 ಎತ್ತುಗಳಿತ್ತು. ಆ 7 ಎತ್ತುಗಳನ್ನ ಒಬ್ಬನೇ ಒಂದೇ ಕಾಲಕ್ಕೆ ಯಾರು ಕಟ್ಟಾಕ್ತಾನೆ ಅವನಿಗೆ ಮದುವೆ ಮಾಡ್ಕೊಡ್ತೀನಿ ಅಂತ. ಕೃಷ್ಣ ಹಾಗೆ ಮಾಡ್ದ, ಮದುವೆ ಮಾಡ್ಕೊಂಡ್ಬಿಟ್ಟ. ಯಾರನ್ನ? ನೀಲಾದೇವಿಯನ್ನ. ಸಮಸ್ಯೆ ಆಗೋದೇನು ಅಂತಂದ್ರೆ, ಹರಿವಂಶದಲ್ಲಿ ಹೇಳುವಾಗ ಇದೇ ಕಥೆ ವ್ಯಕ್ತಿ ಚೇಂಜ್ ಆಗಿ ಹೋಗ್ತಾನೆ. ಕುಂಭಕ ಅಂತ. ಕುಂಭಕ ಯಾರು? ಯಶೋದೆಯ ಅಣ್ಣ ಕುಂಭಕ. ಆ ಕುಂಭಕನ ಮಗಳು ನೀಲೆ. ಸೇಮ್ ಕಥೆ. ಆ ಕುಂಭಕ ರಾಜನ ಮನೆಯಲ್ಲಿ 7 ಎತ್ತಿತ್ತು. ಆ 7 ಎತ್ತಿತ್ತು. ಆ 7 ಎತ್ತನ್ನ ಯಾರು ಕೊಲ್ತಾರೋ, ಕಟ್ಟಾಕ್ತಾರೋ ಅವಳಿಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಪ್ರತಿಜ್ಞೆ ಕುಂಭಕಂದು. ಅದೇ ಕಥೆ ನೋಡಿ. ಹರಿವಂಶದಲ್ಲಿ ಹೇಳುವಾಗ ಕುಂಭಕನ ಮಗಳು ನೀಲಾದೇವಿ ಅಂತ ಅಂದ್ಬಿಟ್ರು. ಭಾಗವತ ಹೇಳುವಾಗ ನಗ್ನಜಿತ್ ಮಗ ಯಾ ನೀಲಾದೇವಿಯಿಂದ ತಲೆ ಕೆಟ್ಟವ್ರು 2 ನೀಲಾದೇವಿ ಇದ್ದಾರೆ ಅಂತ ಬರೆದು ಬಿಟ್ರು. ಅಲ್ಲಿ 9 ಜನ ಹೆಂಡತಿರಾಗ್ಬಿಟ್ರು ಕೃಷ್ಣನಿಗೆ. ಅಷ್ಟಮಹಾಮಹಿಷಿಯರು ನವಮಹಾಮಹಿಷಿ ಆಗೋಯ್ತು. ಎಲ್ಲಕ್ಕೂ ವಿರುದ್ಧ. ಅದಕ್ಕೆ ನಿರ್ಣಯ ನಾವೇನ್ ಮಾಡ್ಕೊಳ್ಬೇಕು ಅಂತಂದ್ರೆ, ಆ ನೀಲಾದೇವಿ ಗೋಪಿಕಾಸ್ತ್ರೀಯರು, ಮದುವೆ ಆದ ನೀಲಾದೇವಿ ಮದುವೆ ಆಗದೆ ಇರೋ ಗೋಪಿಕಾಸ್ತ್ರೀಯರು
ಮದುವೆ ಆದ ಗೋಪಿಕಾಸ್ತ್ರೀಯರು, ಅದಾದ್ಮೇಲೆ 16,100 ಜನ ಹೆಂಡತಿಯರು, ಗೋಪಿಕೆಯರಲ್ಲ, 16,100 ಜನ ರಾಜಕನ್ಯೆಯರು, ಕ್ಷತ್ರಿಯ ಕನ್ಯೆಯರು, ಅದಾದ ಮೇಲೆ ಅಷ್ಟಮಹಾಮಹಿಷಿಯರು. ಈ ಕ್ರಮ ಕೃಷ್ಣನ ಅಂಗಸಂಗ ಮಾಡಿದ ಮಹಾನುಭಾವ ಹೆಣ್ಮಕ್ಕಳಲ್ಲಿ. ಅದರಲ್ಲಿ ಈ ಅಪ್ಸರಾ ಸ್ತ್ರೀಯರುಗಳೆಲ್ಲ ಏನು ಪ್ಲಾನ್ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಕೃಷ್ಣ ಉಪನಯನ ಆಗೋದಕ್ಕಿಂತ ಮೊದಲೇ, ಉಪನಯನ ಮಾಡ್ಕೊಳ್ಳಕ್ಕಿಂತ ಮೊದಲೇ ನಮ್ಮ ಅಂಗಸಂಗ ಮಾಡಬೇಕು ಅಂತ ತಪಸ್ ಮಾಡ್ಬಿಟ್ಟಿದ್ರು. 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಹೇಳ್ತಾರಲ್ಲ, ಅದಾಗೋಗಿತ್ತು. ಇದು ಅವಳಿಗೆ ಗೊತ್ತಾಗಿ ನೀಲೆ ಅವ್ರಿಗಿಂತ ಫಸ್ಟ್ ನನ್ನೇ ಮದುವೆ ಆಗ್ಬೇಕು ಕೃಷ್ಣ ಅಂತ ಅವಳು ತಪಸ್ ಮಾಡಿದ್ರು. ಯಾರೋ ಕುಂಭಕನ ಮಗಳು ನೀಲಾದೇವಿ. ಅದಕ್ಕೇನ್ ಮಾಡ್ದ, ಗೋಪಿಕಾ ಸ್ತ್ರೀಯರ ಜೊತೆ ಅಂಗಸಂಗ ಮಾಡಿ ಮದುವೆ ಮಾಡ್ಕೊಳ್ಳಕ್ಕಿಂತ ಮೊದಲೇ ನೀಲೇ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದ. ಆ ನೀಲಾದೇವಿ ಏನಾದ್ಲು, ಈ ನಗ್ನಜಿತ್ ರಾಜನ ಮಗಳಾದ ಸತ್ಯಾದೇವಿ ಒಳಗೆ ಸೇರ್ಕೊಂಡ್ರು. ಅದೇ ನೀಲೆ ಈ ನಗ್ನಜಿತ್ ರಾಜನ ಮನೆಗೆ ಬಂದು, ಅಂದ್ರೆ ಅವಳ ವೈಭವ ನೋಡಿ ದೇವರನ್ನ 2 ಸಲ ಮದುವೆ ಮಾಡ್ಕೊಂಡ್ರು. ಅವಳ ಲಕ್ಷ್ಮೀ ದೇವಿಯ ಸನ್ನಿಧಾನ ಎಷ್ಟು ಜೋರಾಗಿತ್ತು ಅಂತ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಲಕ್ಷ್ಮೀ ದೇವಿಯ ದುರ್ಗಾ ರೂಪದ ಸನ್ನಿಧಾನ ಅವಳಲ್ಲಿ ವಿಶೇಷವಾಗಿತ್ತು. ಆದ್ದರಿಂದ ಅವಳು ದೇವರನ್ನ 2 ಬಾರಿ, ಅಂತಹ ನೀಲಾದೇವಿಗೆ ಕೃಷ್ಣ ಕೊಟ್ಟಿದ್ದು ಅವನದ್ದೇ ಪ್ರತಿಮೆ. ನೀಲಾದೇವಿ ಕರಾಚಿತ ಮೂಲಗೋಪಾಲ ಕೃಷ್ಣ ದೇವರು, ಅದು ಈ ಮಠದ ಉಪಾಸ್ಯ ಮೂರ್ತಿಯಾಗಿ ಪೂಜೆಯನ್ನ ಸ್ವೀಕಾರ ಮಾಡ್ಕೊಳ್ತಿದ್ದು. ಅಂಥ ದೊಡ್ಡ ಪ್ರತಿಮೆ ಅದು. ಈ ದೃಷ್ಟಿಯಲ್ಲಿ ನೀಲಾದೇವಿಯ ಮದುವೆ ಎಷ್ಟಾಯ್ತು ಇವಾಗಲ್ಲಿ? ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಾಳಿಂದಿ, ಮಿತ್ರವಿಂದ, ನೀಲ, ಅದಾದ್ಮೇಲೆ ಭದ್ರ. ಆ ಭದ್ರಾದೇವಿಗೆ ಶೈಬ್ಯ ಅಂತ ಇನ್ನೊಂದು ಹೆಸರು, ಚಿತ್ರ. ಆ ಶೈಬ್ಯಯೇ ಭದ್ರ. ಒಂದೊಂದು ಪುರಾಣದಲ್ಲಿ ಶೈಬ್ಯ ಅಂತಾರೆ, ಒಂದೊಂದು ಪುರಾಣದಲ್ಲಿ ಭದ್ರ ಅಂತಾರೆ, ನಿರ್ಣಯದಲ್ಲಿ ಭದ್ರ ಅಂತಲೇ ಕೊಟ್ಟಿದ್ದಾರೆ. ಆ ಭದ್ರಾದೇವಿ ಬೇರೆ ಯಾರು ಅಲ್ಲ, ಶ್ರುತಕೀರ್ತಿ ಅಂತ ಹೇಳಿ ವಸುದೇವನ ಇನ್ನೊಬ್ಬ ತಂಗಿ. ಅವನ್ ಏನು ಅಂದ್ರೆ, ಒಂದ ಅಮ್ಮನ ಅಣ್ಣನ ಮಕ್ಕಳು ಮದುವೆ ಆಗಿದ್ದಾನೆ, ಇಲ್ಲ ಅಪ್ಪನ ತಂಗಿಯ ಮಕ್ಕಳು ಮದುವೆ ಆಗಿದ್ದಾನೆ. ಹೊರಗಿನ ಸಂಬಂಧ ಅಂತಂದ್ರೆ ರುಕ್ಮಿಣಿ ಮತ್ತೆ 16,100 ಜನ. ಅವಳು ಯಾರವಳು? ಶೈಬ್ಯಾದೇವಿ ಶ್ರುತಕೀರ್ತಿ ಅಂತ ವಸುದೇವನ ತಂಗಿ. ದೃಷ್ಟಕೇತು ಅಂತ ರಾಜ, ಅವನಿಂದ ಹುಟ್ಟಿ ಬಂದವಳು. ಕೃಷ್ಣನ್ ಕೊಡಕ್ಕೆ ಯಾರಿಗೂ ಇಷ್ಟ ಇಲ್ಲ. ಎಲ್ಲ ನೋಡ್ತಾ ಇದ್ದಾಗ ನಾ ಇವಳನ್ನ ತಗೊಂಡಾಗ ಮದುವೆ ಆಗ್ತೀನಿ, ತಾಕತ್ತಿದ್ರೆ ತಡೀರಿ ಅಂತಂದ. ಯಾರು ತಡೀತಾರ ದೇವರನ್ನ? ನೇರವಾಗಿ ಬಂದ, ಅವಳನ್ನ ವಿವಾಹ ಮಾಡ್ಕೊಂಡ. ಅದಾದ್ಮೇಲೆ ಲಕ್ಷಣಾದೇವಿ, ಆ ಲಕ್ಷಣಾದೇವಿಯನ್ನ ಸ್ವಯಂವರದಲ್ಲಿ ವಿವಾಹವನ್ನ ಮಾಡ್ಕೊಂಡಿದ್ದಾನೆ ಕೃಷ್ಣ. ಈ ರೀತಿಯಲ್ಲಿ ಆರಂಭದಲ್ಲಿ ಅವನು ಅಲ್ಲೇ ಸುಮಾರು 100 ಜನ ಗೋಪಿಕಾ ಸ್ತ್ರೀಯರನ್ನ ಮದುವೆ ಮಾಡ್ಕೊಂಡ ಉಪನಯನದ ಮೊದಲಿಗೆ. ಅಲ್ಲಿ 1,00,000 ಜನ ಮಕ್ಕಳು ಬಂದ್ರು. ಅವರು ನಾರಾಯಣಿ ಸೈನ್ಯ ಅಂತ ಮಹಾಭಾರತದಲ್ಲಿ ಸಾಯುವಂತವ್ರು ಅವರೆಲ್ಲ. ಅದಾದ್ಮೇಲೆ ಉಪನಯನ ಆದ್ಮೇಲೆ ಸರಿಯಾಗಿ ರುಕ್ಮಿಣಿ, ಸತ್ಯಭಾಮಾದಿ ಅಷ್ಟಮಹಾಮಹಿಷಿಯರನ್ನ ಮದುವೆ ಮಾಡ್ಕೊಂಡ. ಹೀಗೆ ಕೃಷ್ಣ ವಿರಾಜಮಾನನಾಗಿರ್ತಕ್ಕಂತಹ ಸಂದರ್ಭದಲ್ಲೇ ಈ ಕೃಷ್ಣ ಇಲ್ಲಿಗೆ ಬಂದಿದ್ದಾನೆ. ಮತ್ತೆ ವಾಪಸ್ಸು ದ್ವಾರಕೆಗೆ ಬಂದ. ಅಲ್ಲಿ ಸಂತೋಷವಾಗಿರೋ ಸಂದರ್ಭದಲ್ಲೇ ಮತ್ತೆ ಕರೆ ಬಂತು, ಕೃಷ್ಣ ರಾಜಸೂಯಾಗ ಮಾಡೋಣ ಅನ್ಕೊಂಡಿದ್ದೀನಿ, ನೀನ್ ಸಪೋರ್ಟ್ ಬೇಕು ನನಗೆ. ಸರಿ, ರಾಜಸೂಯಾಗ ಮಾಡೋಣ, ಸಪೋರ್ಟ್ಗೆ. ಸಪೋರ್ಟ್ಗೆ ಇರ್ತೀನಿ ನಾನು ಅಂತ ಕೃಷ್ಣ ಹಸ್ತಿನ ದ್ವಾರಕೆಗೆ ಇಂದ್ರಪ್ರಸ್ಥಕ್ಕೆ ಬರ್ತಾನೆ. ಮಾಡ್ಬೋದಪ್ಪ, ದೊಡ್ಡ ವಿಘ್ನ ಇದೆ ಜರಾಸಂಧ, ಅವನನ್ನು ಮುಗಿಸೋ ತನಕ ನಾನೇ 18-20 ಸಲ ಅವನು ಸೋಲಿಸಿ ಓಡಿಸಿದ್ದೇನೆ, ಕೊಲ್ಲಕ್ಕಾಗ್ಲಿಲ್ಲ. ನಾಟಕ ಆಡ್ದ ಕೃಷ್ಣ. ಯಾಕೆ? ಜರಾಸಂಧನನ್ನ ಕೊಂದ ಪುಣ್ಯ ಭೀಮನಿಗೆ ಬರಬೇಕು ಅಂತ. ಸರಿ ಅಂತ ಹೋದ್ರು, ಬ್ರಾಹ್ಮಣರ ವೇಷ ಹಾಕೊಂಡು ಹೋದ್ರು 3 ಜನ. ಅಲ್ಲಿ ಸುಮಾರು 18-20 ದಿನ ಹಗಲು ರಾತ್ರಿ ಯುದ್ಧ ಜರಾಸಂಧನ ಜೊತೆಯಲ್ಲಿ. ಜರಾಸಂಧನನ್ನ ಮುಗಿಸಿ ರಾಜಸೂಯ ಯಾಗವನ್ನ ವಿಶೇಷವಾಗಿ ಮಾಡಿಸಿದ. ರಾಜಸೂಯ ಯಾಗ ಮಾಡಿಸಕ್ಕೆ ಕೃಷ್ಣ ಇಲ್ಲಿ ಬಂದಿದ್ದಾನೆ ಅಂತ ತಿಳ್ಕೊಂಡು ವಸುದೇವನ ಒಬ್ಬಳು ಹೆಂಡತಿ, ವಸುದೇವನಿಗೆ 2 ಹೆಂಡತಿಯರು. ಆ 2 ಹೆಂಡತಿಯರಲ್ಲಿ 2 ವಾಸುದೇವರು ಹುಟ್ಟಿದ್ರು. ದೇವಕಿಯಲ್ಲೊಬ್ಬ ವಾಸುದೇವ, ಅವನು ಕೃಷ್ಣ. ಇನ್ನಿಬ್ಬರು ವಾಸುದೇವರಿದ್ದಾರೆ, ಒಬ್ಬ ಶೃಗಾಲ ವಾಸುದೇವ, ಇನ್ನೊಬ್ಬ ಪೌಂಡ್ರಕ ವಾಸುದೇವ. ಅವರಿಗೆ ವಿನಾಕಾರಣ ವಸುದೇವನ ಮೇಲೆ ದ್ವೇಷ. ಯಾಕೆ ಅಂತಂದ್ರೆ ಅವರಿಬ್ಬರು ಹುಟ್ಟಿ ಆಗುವಷ್ಟೊತ್ತಿಗೆ ದೇವಕಿನ ಮದುವೆ ಆಗಿದ್ದ. ಮದುವೆ ಆಗೋದು ಜೈಲಿಗೆ ಬಂದ್ಬಿಟ್ಟ. ಲೈಫ್ ಲಾಂಗ್ ನೋಡಕ್ಕಾಗ್ಲಿಲ್ಲ ಯಾರನ್ನ? ಪೌಂಡ್ರಕ ವಾಸುದೇವನ್ ತಾಯಿನೂ ನೋಡಕ್ಕಾಗ್ಲಿಲ್ಲ, ಕೊಲ್ಲಾಪುರದಲ್ಲಿ ಶೃಗಾಲ ವಾಸುದೇವನ್ ತಾಯಿ ನೋಡಕ್ಕಾಗ್ಲಿಲ್ಲ. ಅದಕ್ಕೆ ಅವರಿಬ್ಬರು ದ್ವೇಷ.
ಯಾದವ್ರ ಮೇಲೆ, ಕೃಷ್ಣನ ಮೇಲೆ. ನಮ್ಮನ್ನ ಮಗ ಅಂತ ಒಪ್ಕೊಳ್ಳಿಲ್ಲ ಅಂತ. ಅದಕ್ಕೆ ಏನ್ ಮಾಡ್ದ ಕೃಷ್ಣ, ಇಂದ್ರಪ್ರಸ್ಥಕ್ಕೆ ಬಂದಿದ್ ನೋಡಿ ಇಲ್ದಂಗ್ ಗಲಾಟೆ ಮಾಡ್ಬಿಟ್ಟ. ಯಾರು ಪೌಂಡ್ರಕ ವಾಸುದೇವ ಗಲಾಟೆ ಮಾಡ್ತಾ ಇದ್ದಾಗೆ ಇವರೆಲ್ಲ ಈ ಸೇರಿ ಓಡಿಸ್ಬಿಟ್ಟಿದ್ರು. ಬಲರಾಮ, ಪ್ರದ್ಯುಮ್ನ ಅವರೆಲ್ಲ ಹೊಡೆದು ಓಡಿಸಿದ್ದಾರೆ. ಕೃಷ್ಣಂಗ್ ಗೊತ್ತಾಯ್ತು ಯುದ್ಧ ಮಾಡಬೇಕು ಅಂತ ನೇರವಾಗಿ ಬರ್ತಾನೆ. ಅವನು ಚಕ್ರ, ಶಂಖ, ಕೀ ಕೊಡೋ ಗರುಡ ಇಟ್ಕೊಂಡ್ಬಿಟ್ಟಿಯಾನೆಲ್ಲ. ನೋಡಿ ಅವತ್ತಿನ ಕಾಲದಲ್ಲೇ ಇತ್ತು, ಕೀ ಕೊಟ್ರೆ ಹಾರ್ಕೊಂಡೋಗ ಗರುಡ ಮೇಲೆ. ಯಾಂತ್ರಿಕಂ ಗರುಡಂ ವಾಹಂ ಹೇಳ್ತಾರೆ, ಯಂತ್ರ ಕೊಡುವಂತ ಗರುಡ. ಇಲ್ಲಿ ಎದೆ ಮೇಲೆ ಕಪ್ಪಗೊಂದ್ ಚಿಹ್ನೆ ಇತ್ತಂತೆ, ಶ್ರೀವತ್ಸ ಲಕ್ಷಣ. ಅವ್ನಿಗೆ ಮಾಡ್ಕೊಳಕ್ ಆಗ್ಲಿಲ್ಲ, ಬೆಂಕಿಯಿಂದ ಸುಟ್ಕೊಂಡ್ಬಿಟ್ನಂತೆ ಅದೇ. ಅಂದ್ರೆ ಅಪ್ಪ ನಾನೇ ದೇವರು ಅನ್ನುವರ್ಗೆ ಎಷ್ಟು ಮಿಥ್ಯಾಜ್ಞಾನ ಇರುತ್ತೆ. ಚಕ್ರದಿಂದ ಅವನ ತಲೆ ಕತ್ತರಿಸಾಕಿ ಆ ಪೌಂಡ್ರಕ ವಾಸುದೇವನ ವಧೆಯನ್ನು ಮಾಡಿದ್ದಾನೆ. ಅವನ ಜೊತೆಯಲ್ಲಿ ಕಾಶಿರಾಜ ಇದ್ದ. ಆ ಕಾಶಿರಾಜನ ತಲೆಯನ್ನು ಕಡಿದು ಬಿಟ್ಟ. ಕಾಶಿರಾಜನ ತಲೆ ಕಡಿದು ನೇರವಾಗಿ ಮನೆಗೆ ಬಂದ್ಬಿಟ್ಟ. ದ್ವಾರಕೆಯಲ್ಲಿ ಆರಾಮಾಗಿ ಊಟ ಮಾಡ್ತಿರೋ ಸಂದರ್ಭದಲ್ಲಿ ಆ ಕಾಶಿರಾಜನ ಮಗ ಸುದಕ್ಷಿಣ ಅವನಿಗೆ ನಮ್ಮಪ್ಪನ ತಲೆ ಕಡದವನ್ನ ನಾನ್ ಕೊಲ್ದೇ ಬಿಡಲ್ಲ ಅಂತ ಅವಿಮುಕ್ತ ಕ್ಷೇತ್ರ ಗಂಗಾ ತೀರದ ಕಾಶಿಯ ವಿಶ್ವನಾಥ ದೇವರನ್ನು ತಪಸ್ ಮಾಡ್ತಾನೆ. ವಿಶ್ವನಾಥ ಬಂದು ಏನ್ ಬೇಕು ಅಂತ, ನಮ್ಮಪ್ಪನ ಕೊಂದವನನ್ನು ಸಾಯಿಸ್ಬೇಕು ನಾನು ಅಷ್ಟೇ. ಅದಕ್ಕೆ ಅವನನ್ನು ದಕ್ಷಿಣಾಗ್ನಿಯಲ್ಲಿ ಶತ್ರು ಮಾರಣ ಯಾಗ ಅಂತ ಮಾಡುದು. 3 ಅಗ್ನಿಗಳಿದೆ, ಅನ್ವಾಹಾರ್ಯ ಪಚನ, ಆಹವನೀಯ, ದಕ್ಷಿಣಾಗ್ನಿ ಅಂತ 3 ಅಗ್ನಿ. ಮಾಟ ಮಂತ್ರಗಳು ಮಾಡ್ತಾರಲ್ಲ ಅವರು ದಕ್ಷಿಣಾಗ್ನಿಯಲ್ಲಿ ಮಾಡ್ತಾರೆ. ದಕ್ಷಿಣಾಗ್ನಿಯಲ್ಲಿ ಶತ್ರುಗಳನ್ನ ಕೊಲ್ಲಬೇಕು ಅಂತ ಉಚ್ಚಾರಣ, ಮಾರಣ, ವಿದ್ವೇಷಣ. ಅಯ್ಯೋ ಮಾಟಗಳು 18-20 ತರ ಕ್ರಮಗಳಿದೆ. ಅದರಲ್ಲಿ 4 ಬಿದ್ದೋಗೋ ತರ ಮಾಡೋದು. ಕೊನೆಯದು ಯಾವುದು ಅಂದ್ರೆ ಮಾರಣ. ಆ ಮಾರಣ ಮಾಡುವಾಗ ದಕ್ಷಿಣಾಗ್ನಿಯಲ್ಲಿ ಶೇನಯಾಗ, ಸಂದಂಶಯಾಗ ಅಂತೆಲ್ಲ 25 ಬರುತ್ತೆ. ಅದೆಲ್ಲ ಶಿವ ಪಾರ್ವತಿಗೆ ಉಪದೇಶ ಮಾಡಿದ್ದು. ಶಿವನ್ ಹೇಳ್ತಾನೆ, ದುಷ್ಟರಿಂದ, ಸನಾತನ ಧರ್ಮಗಳನ್ನ ವಿರೋಧ ಮಾಡುವಂತಹ ವ್ಯಕ್ತಿಗಳಿಂದ ಬಚಾವಾಗ್ರಪ್ಪ ಅಂತ ನಾನು ಉಪದೇಶ ಮಾಡಿದ್ರೆ ಅವ್ರವರಲ್ಲಿ ಅವ್ರವರೇ ಕೊಂಡ್ಕೊಳಕ್ಕೋಸ್ಕರ ಅನ್ನದಲ್ಲಿ ಮಾಟ ಮಾಡ್ಕೊಟ್ಟೆ, ಬಾಳೆಹಣ್ಣಲ್ಲಿ ಹಾಕೊಟ್ಟೆ. ಹಾಗೆಲ್ಲ ಇವತ್ತು ಅನ್ಬೋದು ನಾವು. 22ನೇ ಶತಮಾನದಲ್ಲಿ ನಡೆಯುತ್ತೇನ್ರಿ ಇದೆಲ್ಲ ಅಂತ. ನಡೀತಾ ಇದೆ. ನಿನ್ನೆ ನಡೀತಿತ್ತು, ಇವತ್ತು ನಡೆಯತ್ತೆ, ನಾಳೆದು ನಡೆಯುತ್ತೆ. ಇವೆಲ್ಲ ಹೇಗೆ ದೇವರು ಸಾತ್ವಿಕ ಶಕ್ತಿಗಳು ಹೇಗಿರುತ್ತೋ ತಾಮಸ ಶಕ್ತಿಗಳು ಅದೇ ರೀತಿ ಕಾಲಕ್ಕೆ ಇದ್ದೇ ಇರುತ್ತೆ. ನಾವು ಸಾತ್ವಿಕರಾಗಿದ್ದಷ್ಟು, ನಾವು ದೇವರನ್ನ ಧರ್ಮವನ್ನ ನಂಬಿದ್ದಷ್ಟು ನಮ್ಮನ್ನದು ಏನು ಮಾಡೋದಿಲ್ಲ. ನಾವು ಧರ್ಮ ಮಾರ್ಗದಲ್ಲಿ ಇರ್ಬೇಕು. ಶಿವ ಆದೇಶ ಮಾಡ್ತಾ ಇದ್ದಾಗೆ ದಕ್ಷಿಣಾಗ್ನಿಯಲ್ಲಿ ಆಹುತಿ ಕೊಟ್ಟ. ಕಾಲಾಗ್ನಿ ಅಗ್ನಿಯೇ ಒಳ್ಳೆಯ ಭಯಂಕರ ರೂಪದಿಂದ ಮೇಲೆದ್ದು ಬಂದ. ಶಿವನ ಪ್ರಮಥ ಗಣಗಳೆಲ್ಲ ಸಪೋರ್ಟ್ ಕೊಟ್ಬಿಡ್ತು. ದ್ವಾರಕಾ ನಗರ ಸುಟ್ಟಾಕ್ಬೇಕು ಅಂತ ಬಂದ. ಎಲ್ಲ ಹೆದರ್ಕೊಂಡು ಕೃಷ್ಣ ಪಗಡೆ ಆಟ ಆಡ್ತಾ ಇದ್ದಂತೆ. ಕೃಷ್ಣಂಗೆ ಹೇಳು, ಕೃಷ್ಣ ಈ ತರ ಸಮಸ್ಯೆ ಆಗೋಗಿದೆ, ಏನ್ ಮಾಡ್ಬೇಕು? ಕೃಷ್ಣ ತಲೆ ಕೆಡಿಸ್ಕೊಬಿಡಿ, ಚಕ್ರ ಪ್ರಯೋಗ ಮಾಡ್ಬೇಕು. ಚಕ್ರ ಬಿಡ್ತಾ ಇದ್ದ ಹಾಗೆ ಆ ಕಾಲಾಗ್ನಿ ಸೋತ್ ಹೋಗಿ ಯಾರು ಕಳಿಸಿದ್ದ ಸುದರ್ಶನ ಫಸ್ಟ್ ಅವನನ್ನು ಸುಟ್ಟಾಕ್ತು, ಅವನ ಅರಮನೆ ಸುಟ್ಟಾಕ್ತು. ಅವನಿಗೆ ಸಪೋರ್ಟ್ ಮಾಡಿದ ವಿಶ್ವನಾಥನ ಇಡೀ ಕಾಶಿ ನಗರವನ್ನ ಸುಟ್ಟು ಬೂದಿ ಮಾಡಿದ. ದಗ್ಧ ವಾರಾಣಸಿ ಏನ ಅಂತ ಇವತ್ತಿಗೂ ಕೂಡ ಕಟ್ಟಾಶೈವರು ವಾರಾಣಸಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡೋದಿಲ್ಲ. ಈ ಹೊತ್ತಿಗೂ ಈ ಕ್ಷಣಕ್ಕೂ ನನ್ನ ಫ್ರೆಂಡೇ ಸುಮಿತ್ ಅಂತ ಇದ್ದಾನೆ. ಸುಮಿತ್ ಅಂತ ಹೇಳಿ ಅವನು ಕಾಶಿಯ, ನಾನು ಒಟ್ಟಿಗೆ ಓದ್ತಾ ಇದ್ವಿ ಅಲ್ಲಿ ವಿದ್ಯಾಪೀಠದಲ್ಲಿ, ಕಲ್ಕತ್ತಾದಲ್ಲಿ ಓದ್ಬೇಕಾದ್ರೆ ಬಂದಿದ್ದ. ಅಲ್ಲಿಗೆ ಹೋದ್ರೆ ಅವರು ಕೃಷ್ಣ ಅಂದ್ರೆ ಆಗಲ್ಲ ಅವರಿಗೆ. ಯಾಕೆ ಅಂದ್ರೆ ನಾವು ಊರನ್ನು ಸುಟ್ಟಾಕ್ದವಲ್ಲ ಅವನು ಅಂತ. ಅವ್ರು ಯಾವ ಲೆವೆಲ್ಗೆ ನೋಡ್ತಾರೆ ಅಂದ್ರೆ ಔರಂಗಜೇಬ ಕೃಷ್ಣ ಒಂದೇ ಅಂತ. ಔರಂಗಜೇಬ ಬರೀ ದೇವಸ್ಥಾನ ಹೊಡೆದಾಕ್ತಾರೆ, ಕಾಶಿ ಸುಟ್ಟಾಕ್ಲಿಲ್ಲ. ನಿಮ್ ಕೃಷ್ಣ ಏನ್ ಮಾಡ್ದ? ನಾ ಪೂಜೆ ಮಾಡಲ್ಲ ಅವನು. ಇದೆಲ್ಲ ಸನಾತನ ಧರ್ಮದ ವಿವಿಧತೆಯಲ್ಲಿ ಅವ್ರವ್ರು ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ನೀವು ಬಂಗಾಳಕ್ಕೆ ಹೊರಟೋದ್ರೆ ಅಲ್ಲಿ ವೈಷ್ಣವವೂ ಇದೆ, ಶಾಕ್ತವೂ ಇದೆ, ಶೈವ ಇಲ್ಲ. ಅಲ್ಲಿ ಶಿವನನ್ನ ಕಾಳಿಯ ಕೆಳಗೆ ತುಳಿದು ಹಾಕುವಂತ ಅಲ್ಲಿ ನಿರ್ಮಿಸ್ತಾರೆ. ನವರಾತ್ರಿ ಹೊರಟೋದ್ರೆ ಕಲ್ಕತ್ತಾದಲ್ಲಿ ಬೀದಿಗಳಲ್ಲಿ ಪೆಂಡಾಲ್ ದುರ್ಗಾ ಇವತ್ ಮಾಡಕ್ ಬಿಡ್ತಾ ಇಲ್ಲ ಬಿಡಿ. 10 ಮುಸಲ್ಮಾನ ಕುಟುಂಬ ಇದ್ದು 1,000 ಹಿಂದೂ ಕುಟುಂಬ ಇದ್ರೆ 10 ಅವ್ರು ಕೊಡೋ ಕಂಪ್ಲೇಂಟ್ ತಗೊಂಡು ಗೌರ್ಮೆಂಟ್ ದುರ್ಗಾ ಪೂಜೆ ಮಾಡಕ್ ಬಿಡ್ತಾ ಇಲ್ಲ. ಅದೇ ಜಗನ್ನಾಥನ್ ರಥಯಾತ್ರೆ ಬಂದ್ರೆ ಮನೆ ಮಕ್ಕಳು, ನಾವು ದಸರಾ ಗೊಂಬೆ ಇಡ್ತೀವಲ್ಲ ಹಾಗೆ ರಥ ಎಳಿತಾರೆ. ಶಿವನ ಪೂಜೆಯಲ್ಲಿ ಇಲ್ಲ. ವೈಷ್ಣವ ಶಾಕ್ತ ಅಲ್ಲಿದೆ. ವಾರಾಣಸಿ, ಕೇದಾರ ಇತ್ಯಾದಿಗಳಿಗೆ ಹೋದ್ರೆ ಶುದ್ಧವಾದಂತಹ ಶಾಕ್ತ ಪರಂಪರೆ. ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲ
ಷಣ್ಮತಗಳು ಅಂತ ವೈಷ್ಣವ, ಸೌರ, ಸ್ಕಾಂದ, ಶೈವ, ಗಾಣಪತ್ಯ ಇತ್ಯಾದಿಗಳೆಲ್ಲ 5-6 ದೇವತೆ. ಅಂದ್ರೆ ಯಾವುದು ಒಂದಕ್ಕೊಂದು ಗಲಾಟೆ ಆಗದೆ ಚೆನ್ನಾಗಿರ್ಬೇಕು. ಮುಖ್ಯವಾಗಿ ನಮಗೆ ಬೇಕಾದ್ದೇನು, ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಳ್ಳದೆ ಚೆನ್ನಾಗಿದ್ರೆ ದೇಶ ಸುಭಿಕ್ಷವಾಗಿರುತ್ತೆ. ವಾರಾಣಸಿಯನ್ನ ಸುಟ್ಟು ಬೂದಿ ಮಾಡಿಬಿಡ್ತು ಭಗವಂತನ ಸುದರ್ಶನ ಚಕ್ರ. ಹೀಗೆ ಆಟ ಆಡ್ತಿರೋ ಸಂದರ್ಭದಲ್ಲೇ ಕೃಷ್ಣನಿಗೆ ಮತ್ತೊಂದು ನ್ಯೂಸ್ ಬಂತು. ರಾಜಸೂಯ ಯಾಗದ ಸಂಪತ್ತನ್ನ ನೋಡಿ ಅರಗಿಸಿಕೊಳ್ಳಿಕ್ಕಾಗದೆ ದುರ್ಯೋಧನ ಪಾಂಡವರನ್ನ ಕಪಟದ್ಯೂತದಿಂದ ಸೋಲಿಸಿ ಸಂಪತ್ತನ್ನ ಕಿತ್ಕೊಂಡ್ಬಿಟ್ಟಿದ್ದಾನೆ. ಆ ನ್ಯೂಸ್ ಬರ್ತಾ ಇದ್ದ ಹಾಗೆ ಕೃಷ್ಣ ದ್ವೈತವನಕ್ಕೆ ಮತ್ತೆ ಹೋದ ಪಾಂಡವರನ್ನ ಭೇಟಿ ಮಾಡಕ್ಕೆ. ನಾನಿದ್ದೇನೆ ನಿಮ್ ಕಷ್ಟದಲ್ಲಿ ಅಂತ. ಅಲ್ಲ ಅವ್ರ ಹತ್ರ ಮಾತಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಈ ಸಾಲ್ವ ಏನ್ ಮಾಡ್ಬಿಟ್ಟಿದ್ದಾನೆ, ದ್ವಾರಕೆಯನ್ನ ಪುಡಿ ಪುಡಿ ಮಾಡ್ಬಿಟ್ಟಿದ್ದಾನೆ. ಸೌಭ ಅಂತ ವಿಮಾನ, ಆ ಸೌಭ ವಿಮಾನದಲ್ಲಿ ಬಂದು ದ್ವಾರಕೆ ಮನೆಗಳಿಗೆ ಏನ್ ಮಾಡಿಲ್ಲ, ಗೋಪುರ ಗೀರ್ಪು ಸುಟ್ಟಾಕ್ಬಿಟ್ಟ. ಬಂದ್ರೆ ಮನೆಯೆಲ್ಲ ಚೂರ್ ಚೂರಾಗಿದೆ. ಏನು ಅಂದ್ರೆ ಕೃಷ್ಣನ ಇಡೀ ಜೀವನ ನಾವಂತೀವಿ, 1-2 ಕಷ್ಟ ಬಂದ್ರೆ ತರ್ಕೊಳಕ್ ಆಗಲ್ಲಪ್ಪ ಅಂತ ನಾವಂತೀವಿ. ಕೃಷ್ಣನ ಜೀವನವನ್ನ ನಮ್ಮ ಕಷ್ಟಗಳಿಗೆ ಹೋಲಿಕೆ ಮಾಡ್ಕೊಂಡು ನೋಡ್ಬಿಟ್ರೆ ಪಾಪ ಹುಟ್ಟಿದ್ದೆಲ್ಲೋ ಮಧ್ಯರಾತ್ರೆ ಅಲ್ಲೆಲ್ಲ ಹೊರಟೋದ. ಅಲ್ಲಿದ್ನ ಎಂಥ ರಾಜ, ಅಲ್ಲಿ ಹಾಲು ಮೊಸರು ತುಪ್ಪ ಬೆಣ್ಣೆ ಮೈಮೇಲೆ ಕೆಸರು ಹಾಕೊಂಡು ಓಡಾಡ್ಕೊಂಡಿದ್ದ. ಅಲ್ಲಿಂದ ಇಲ್ಲಿಗ್ ಬಂದ್ರೆ ಮನೆಯಲ್ಲಿ ವಾಸ ಮಾಡೋ ಹಂಗಿಲ್ಲ, ಅಲ್ಲಿ ಮತ್ತೆ ಗಲಾಟೆ. ನೀರೊಳಗೆ ಹೋದ, ಅಲ್ಲಿಂದ ಹೋದ್ರೆ ಫ್ರೆಂಡ್ಸಿಗೆ ಗಲಾಟೆ. ನಿರಂತರ ಶತ್ರುಗಳ ಮಧ್ಯದಲ್ಲೇ ವಾಸ. ಹಾಗಿದ್ರು ನಮ್ಮ ಸಹಜ ಸ್ವಭಾವ ಚೆನ್ನಾಗಿದ್ರೆ ನಮ್ಮನ್ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಕೃಷ್ಣ ತೋರಿಸಿಕೊಟ್ಟ ದೊಡ್ಡ ಸಂದೇಶ. ನಾವು ನಮ್ಮ ಮನಸ್ಸು, ನಾವು ಮಾಡೋ ಆಚರಣೆ, ನಮ್ಮ ಭಕ್ತಿ ಎಷ್ಟು ಶುದ್ಧವಾಗಿರುತ್ತೆ ಅಷ್ಟಷ್ಟು ದೇವರು ನಮ್ಮ ಎತ್ತಿಡ್ತಾ ಇರ್ತಾನೆ ಮೇಲೆ ಅನ್ನೋದು ಕೃಷ್ಣನ ಜೀವನ ಚರಿತ್ರೆಯಿಂದ ನಾವುಗಳು ಕಲಿಬೇಕಾದ ಪಾಠ. ಕೃಷ್ಣನಿಗೆ ಏನ್ ಕಷ್ಟ ಇಲ್ಲ, ಅವನು ಸರ್ವೋತ್ತಮ ದೇವರು. ಮತ್ತೆ ಸೌಭನ್ ಜೊತೆ ಗಲಾಟೆ, ಆ ಸೌಭ ವಿಮಾನವನ್ನ ಹೊಡೆದಾಕೋದು. ಸೌಭ ವಿಮಾನವನ್ನ ಹೊಡೆದಾಕಿ ಮನೆಗೆ ಬಂದ ಅನ್ನೋ ಅಷ್ಟೊತ್ತಿಗೆ ಇಂದ್ರದೇವರು ಬಂದ್ರು. ಸ್ವಾಮಿ ನನ್ ಛತ್ರಿ ಕಳೆದೋಗಿದೆ ಅಂತ ಪೊಲೀಸ್ ಹತ್ರ ಹೋಗಿ ನನ್ ಛತ್ರಿ ಕಳೆದೋಗಿದೆ, ನನ್ ಚಪ್ಪಲಿ ಕಳೆದೋಗಿದೆ ಅಂತಂದ್ರೆ ಮಾಡ್ಬೇಕು. ಏನ್ ಮಾಡ್ಬೇಕು, ಯಾರ ಹತ್ರ ಇದೆ? ಹಿಮಾಲಯದ ಒಂದು ಗಿರಿ, ದುರ್ಗಮವಾದ ಗಿರಿ, ಅದರ ಮೇಲೆ ಒಂದು ಊರು ಪ್ರಾಗ್ಜ್ಯೋತಿಷಪುರ ಅಂತ, ಬೆಟ್ಟದ ಮೇಲೆ. ಅಲ್ಲಿ ಮುರಪಾಶ, ಅಲ್ಲಿಂದ ಪೀಠ, ಅದಾದ್ಮೇಲೆ ಗಿರಿದುರ್ಗ, ವನದುರ್ಗ, ಜಲದುರ್ಗ, ಅಗ್ನಿದುರ್ಗ 25 ಇದೆ ಅದರಲ್ಲಿ. ನರಕಾಸುರ ಸತ್ಯಭಾಮೆಯನ್ನು ಕರ್ಕೊಂಡು ಹೋದ. ಸತ್ಯಭಾಮೆಯನ್ನು ಕರ್ಕೊಂಡು ಹೋದ. ಅವಳು ಭೂದೇವಿ ಅಲ್ಲ, ಆ ಭೂದೇವಿ ಮಗನೇ ಭೌಮ, ನರಕಾಸುರ ವರಾಹ ದೇವರನ್ನು ಹುಟ್ಟಿದವನು. ಅಲ್ಲಿ ಮೊದಲು 60,000 ಮುರಪಾಶ ಇತ್ತು. ಅದನ್ನೆಲ್ಲ ಕೊಂದು ಮುರನನ್ನು ಕೊಂದು ಮುರಾರಿ ಅಂತ ಆಗ್ಬಿಟ್ಟ. ಮುರಾರಿ ಅಂತ ಆಗಿಬಿಟ್ಟ. ಇನ್ನೊಬ್ಬ ಇದ್ದ ಪೀಠ ಅಂತ ಅವನ ಮಂತ್ರಿ, ಅವನನ್ನೂ ಕೊಂದ. ಕೃಷ್ಣನಿಗೆ ಪೀಠಾರಿ ಅಂತ ಇನ್ನೊಂದು ಹೆಸರಿದೆ, ಪೀಠ ಎನ್ನುವ ರಾಕ್ಷಸರನ್ನ ಕೊಂದಿದ್ದಕ್ಕೆ. ಅದಾದ್ಮೇಲೆ ಮತ್ತೆ ನರಕಾಸುರನ ಜೊತೆ ಯುದ್ಧ ಆಯ್ತು. ಆ ನರಕಾಸುರನನ್ನ ಕೊಂದೇ ನಮಗೋಸ್ಕರ ಕೃಷ್ಣ ಒಂದು ಹಬ್ಬವನ್ನ ಕೊಟ್ಟ, ದೀಪಾವಳಿ. ಅದನ್ನೇ ಇವತ್ತು ನಾವು ದೀಪಾವಳಿ ಅಂತ ಅನುಷ್ಠಾನವನ್ನ ಮಾಡತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಕೂಡ ನರಕ ಅವತ್ತು ಒಳಗೆ ಸೇರಿಕೊಂಡಿರ್ತಾನೆ. ಆ ನರಕನನ್ನ ತಿಕ್ಕಿ ಎಣ್ಣೆ ಸೀಗೆಕಾಯಿ ಹಾಕಿ ತೊಳೆದು ಎಣ್ಣೆ ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚೋದೇ ದೀಪಾವಳಿಯ ಸಂದೇಶ. ನರಕಾಸುರನ್ನ ಕೊಂದ್ರೆ ಅಲ್ಲಿ 16,100 ಜನ ಹೆಣ್ಣು ಮಕ್ಕಳಿದ್ದಾರೆ. ಆ ಹೆಣ್ಣು ಮಕ್ಕಳು ಅಂದ್ರೆ ಇನ್ನು ವಯಸ್ಸಿಗೆ ಬರದೇ ಇರತಕ್ಕಂತಹ ಹೆಣ್ಣು ಮಕ್ಕಳು. ಅಕ್ಷತಾಹ ಸದ್ರಥಸ್ಥಾಹ ಅಂತ ವಯಸ್ಸಿಗೆ ಬಂದಿಲ್ಲ ಅಂದ್ರೆ 13-14 ವರ್ಷದ ಹೆಣ್ಣು ಮಕ್ಕಳು ಕಿತ್ಕೊಂಡು ಹೋಗ್ಬಿಟ್ಟಿದ್ದ ಅವನು. ಆ 16,100 ಹೆಣ್ಣು ಮಕ್ಕಳನ್ನ ಆನೆಗಳ ಮೇಲೆ ದ್ವಾರಕ್ಕೆ ಕಳಿಸಿ ನೆಕ್ಸ್ಟ್ ಮದುವೆ ಮಾಡ್ಕೊಂತೀನಿ ನಿಮ್ಮನ್ನ. ಅವ್ರ ವರ ನಾವು ದೇವರನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ. ಅದೇ ಕೃಷ್ಣಾವತಾರ ಎಲ್ಲದಕ್ಕೂ ರೆಡಿ. ನರಸಿಂಹನ್ ಕೇಳೋ ಧೈರ್ಯ ಯಾರಿಗೂ ಇಲ್ಲ ಅಲ್ವಾ? ವಾಮನ ಬ್ರಹ್ಮಚಾರಿ ಕೇಳೋ ಹಾಗೆ ಇಲ್ಲ. ಇನ್ ಯಾವ ರೂಪ ಕೇಳ್ತೀರಾ? ನಮ್ಮೆಲ್ಲರಿಗೂ ತುಂಬಾ ಆಪ್ತವಾದ ಹತ್ತಿರದ ರೂಪ ಕೃಷ್ಣನೇ. ಆದ್ದರಿಂದ ಅಲ್ಲಿ ಕಳಿಸ್ದ ನರಕಾಸುರನ ಮಗ ಭಗದತ್ತ. ನರಕಾಸುರನ ಮನೆಯಲ್ಲಿದ್ದ ಎಲ್ಲ ಸಂಪತ್ತನ್ನ ಕತ್ತೆಗಳ ಮೇಲೆ, ಒಂಟೆಗಳ ಮೇಲೆ, ಆನೆಗಳ ಮೇಲೆ ಹಾಕಿ ದ್ವಾರಕ್ಕೆ ಕಳಿಸ್ಬೇಕಾದ್ರೆ ಭಗದತ್ತ ಬಂದ, ಸ್ವಾಮಿನ ಕಾಪಾಡು ಅಂತ. ಭೂದೇವಿ ಪ್ರಾರ್ಥನೆ ಮಾಡ್ತೀನಿ, ಮೊಮ್ಮಗ ಕಾಪಾಡಬೇಕು ಅಂದಾಗ ಸರಿ ಕಾಪಾಡ್ತೀನಿ ಅಂತ ಹೇಳಿ ಕೃಷ್ಣ ಆ ಆನೆ, ಸುಪ್ರತೀಕ ಅಂತ ಒಂದು ಆನೆ, ಅದನ್ನ ಕೊಟ್ಟ. ಅದಕ್ಕೆ ನಿರ್ಣಯದಲ್ಲಿ ಹೇಳ್ತಾರೆ,
ಕುಬೇರನ ಮನೆಗೆ ಹೋಗಿ ನರಕಾಸುರ ಕುಬೇರನ ಆನೆಯನ್ನ ಕಿತ್ಕೊಂಡ್ಬಿಟ್ಟಿದ್ದ. ಕುಬೇರನ ಆನೆಗೆ ಸುಪ್ರತೀಕ ಅಂತ ಹೆಸರು. ನರಕನ್ ಜೊತೆ ಯುದ್ಧ ಮಾಡಿ ಆ ಆನೆ ತಗೊಳ್ಳೋ ಸಾಮರ್ಥ್ಯ ಕುಬೇರಂಗಿಲ್ಲ. ಅದಕ್ಕೆ ಕುಬೇರ ಏನ್ ಮಾಡ್ದ, ಅವನ್ ಮಗನ ಹುಟ್ಟುಬಿಟ್ಟ. ಯಾಕೆ? ಅವನ್ ಸತ್ಮೇಲೆ ನಂಗೆ ಬರ್ತಲ್ಲ ಆನೆ. ಒಂದು ಆನೆಗೋಸ್ಕರ. ಅಂದ್ರೆ ಭೌತಿಕವಾದ ಒಂದು ಸಂಪತ್ತು ನಮ್ಮನ್ನ ಹೇಗೆಲ್ಲ ಮಾಡುತ್ತೆ ಅಂದ್ರೆ, ಕುಬೇರನಂತ ದೊಡ್ಡ ದೇವತೆ ಆನೆ ಕಳ್ಕೊಂಡು ಆನೆಗೋಸ್ಕರ ರಾಕ್ಷಸನ್ ಮಗನಾಗಿ ಹುಟ್ಟಿ ಹೆಂಗಿದೆ ಅಂದ್ರೆ, ಆ ಭಗದತ್ತನ ವೈಭವ ಅಪಾರವಾದದ್ದು. ಮಹಾಭಾರತ ಯುದ್ಧ ಕಾಲದಲ್ಲಿ ಭಗದತ್ತ ಆನೆ ಮೇಲೆ ಕೂತ್ಕೊಂಡ್ ಬರ್ಬೇಕಾದ್ರೆ ಅರ್ಜುನ ಬಾಣ ಬಿಟ್ಟ ಆನೆಗೆ. ಅದು ಬಿಟ್ರೆ ಆನೆ ಕುತ್ತಿಗೆ ಮೇಲೆತ್ಬಿಡ್ತು. ಕುತ್ತಿಗೆ ಮೇಲೆತ್ತಿದ್ರೆ ಆನೆಯ ಕಂಠಕ್ಕೆ ಕಟ್ಟಿದ್ದ ಗಂಟೆಗೆ ಬಾಣ ಬಿತ್ತು. ಆ ಗಂಟೆ ಕೆಳಗ್ ಬಿತ್ತು. ಗಂಟೆ ಕೆಳಗ್ ಬೀಳುವ ಒಂದು ಪಕ್ಷಿ. ಮಹಾಭಾರತ ಯುದ್ಧ ನೋಡೋಣ ಅಂತ ಬರ್ತಾ ಇದೆ. ಯಾರೋ ಬಿಟ್ಟು ಬಾಣಕ್ಕೆ ಹೊಟ್ಟೆ ಸೀಳ್ಬಿಡ್ತು. ಹೊಟ್ಟೆ ಸೀಳಿ ಮೊಟ್ಟೆ 4 ಮೊಟ್ಟೆ ಧಪ್ ಅಂತ ಕೆಳಗ್ ಬಿತ್ತಿಲ್ಲಿ. ಕೆಳಗ್ ಬಿದ್ರೆ ಯಾವ ಆನೆ ಕುದುರೆ ಏನ್ ತುಳಿಯುತ್ತೋ ದೇವ್ರ ಸಂಕಲ್ಪ ನೋಡಿ, ಆ ಮೊಟ್ಟೆಗಳನ್ನ ಕವರ್ ಮಾಡ್ತಾ ಭಗದತ್ತನ ಆನೆಯ ಗಂಟೆ ಅದ್ರ ಮೇಲೆ ಬಿತ್ತು. 18 ದಿನ ಯುದ್ಧ ಆಗಿದೆ. ಆ ಗಂಟೆ ಅಲ್ಲಾಡಿಸ್ಲೇ ಅಲ್ಲ ಯಾರು. ಕೊನೆಗೆ ಭೀಷ್ಮಾಚಾರ್ಯರು ಬಿದ್ರು. ಭೀಷ್ಮಾಚಾರ್ಯರ ಬಿದ್ದ ಮೇಲೆ ಕೃಷ್ಣ ಸತ್ತು ಭೀಷ್ಮಾಚಾರ್ಯರು ಸತ್ತೋಗ್ತಾರೆ, ಪಾಠ ಕೇಳ್ಬೇಕು ಅವ್ರ ಹತ್ರ ಅಂತ ಇವ್ರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಮಹಾನುಭಾವರಾದ ಜ್ಞಾನಿಗಳೆಲ್ಲ ಪಾಠ ಕೇಳಬೇಕು ಭೀಷ್ಮಾಚಾರ್ಯ ಹತ್ರ ಅಂತ ಬರ್ತಾರೆ. ಆಗ ಬರುವಾಗ ಶೃಂಗಿಯ ತಂದೆ ಶಮೀಕರು ಅವರ ಶಿಷ್ಯರ ಜೊತೆಯಲ್ಲಿ ಈ ದಾರಿಲಿ ಬರ್ತಾ ಇರ್ತಾರೆ. ಈ ದಾರಿಲಿ ಬರುವಾಗ ಚಿಲಿಪಿಲಿ ಎನ್ನುವ ಶಬ್ದ ಕೇಳ್ತಾ ಇರುತ್ತೆ. ಆ ಶಬ್ದ ಕೇಳಿದಾಗ ಏನು ಅಂತ ಗಂಟೆ ತೆಗೆದು ನೋಡಿದ್ರೆ ಧರಿತಾರಿಯಾದಿ ಪಕ್ಷಿಗಳಿವೆ. ಅದನ್ನ ಮೋಚನ ಮಾಡಿ ಅದನ್ನ ಮತ್ತೆ ಹಿಮಾಲಯ ಕಳಿಸ್ಕೊಟ್ಟು ಶಮೀಕರು ಪಾಠ ಕೇಳಿ ಹೋದ್ರು. ಆ ಶಮೀಕರ ಮಗನೇ ಶೃಂಗಿ ಯಾರಿಗೆ ಶಾಪ ಕೊಟ್ಟ ಅಂದ್ರೆ, ಅದರ ಬಾಣ ಸೀಳಿದವನು ಅರ್ಜುನ. ಅದ್ರ ಹೊಟ್ಟೆ ಸೀಳಿ ಮರಿ ಮೊಟ್ಟೆ ಬೀಳುವಾಗ ಮಾಡಿದವ ಯಾರ ಬಾಣ? ಅರ್ಜುನನ್ ಬಾಣ. ಆ ಅರ್ಜುನನ ಮೊಮ್ಮಗನಿಗೆ ಶಾಪ ಕೊಟ್ಟಿದ್ಯಾರು? ಅವರನ್ನ ಗಂಟೆ ತೆಗೆದು ಉದ್ಧಾರ ಮಾಡಿದಂತ ಶಮೀಕರ ಮಗ ಶೃಂಗಿ. ಅಂದ್ರೆ ಅದು ಮೊಟ್ಟೆ ತೆಗೆದ ಪುಣ್ಯದಿಂದ ಇವನಿಗೆ ಸಂಸಾರದ ಮೊಟ್ಟೆ ಹೊಡೆದು. ಅಂದ್ರೆ ಹೆಂಗಿರುತ್ತೆ ಪುರಾಣಗಳಲ್ಲಿ ಇದೆಲ್ಲ ಕಟ್ಟುಕಥೆ. ಇದನ್ನ ನೋಡಿದ್ರೆ ಕಟ್ಟುಕಥೆ ಯಾರಿಗಾರು ಅನ್ಸುತ್ತಾ? ಬೇಕು ಅಂತ ನಾವು ಕಥೆ ಬರೆದ್ರೂನು ಈ ತರ ಲಿಂಕ್ಗಳನ್ನ ಕೊಟ್ಟು ಕಥೆ ಬರೆಯಕ್ ಸಾಧ್ಯವೇ ಇಲ್ಲ. ಈ ರೀತಿಯಲ್ಲಿ ದೇವರ ವೈಚಿತ್ರ್ಯಗಳು. ನರಕಾಸುರನ ವಧೆ ಮಾಡಿ ಸ್ವರ್ಗಕ್ಕೆ ಹೋದ್ರೆ ಒಳ್ಳೆ ಸ್ವಾಗತ, ವಿಹಾರ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಸತ್ಯಾದೇವಿ ಪಾರಿಜಾತ ಬೇಕು ಅಂತ ಕೇಳ್ಬಿಟ್ಲು. ಎತ್ಕೊಳ್ತಿದ್ದಾಗೆ ಸ್ವಾಗತ ಮಾಡಿದ ಕೃಷ್ಣನ್ನೇ ಬೈದು ಬಿಟ್ರು. ಅಷ್ಟದಿಕ್ಪಾಲಕರು ಯುದ್ಧ ಮಾಡಿದ್ರು. ಎಲ್ಲ ಸೋತ್ ಹೋದ್ಮೇಲೆ ಕೃಷ್ಣ ಅಂದ, ಪಾರಿಜಾತನ ಮನೆಗೆ ಹೋಗುತ್ತೆ, ನಾನ್ ಅವತಾರ ಮುಗಿಸಿದ ಮೇಲೆ ಬಂದ್ಬಿಡತ್ತಪ್ಪ. ಅದೇ ನಿಮ್ಗೆ ನನಗೆ ಯಾಕೆ? ನನಗೆ ನೀವು ಕೊಟ್ರೆ 10 ನಿಮಗೆ ಮಾಡ್ಕೊಡ್ತೀನಿ, ನಾನು ಏನ್ ಬೇಕಾಗಿಲ್ಲ ನಿಮ್ದು ಅಂತ. ಅದು ಬಂತು. ಇಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ ಮುಗಿದಿತ್ತು. ಉಪಪ್ಲಾವ್ಯ ನಗರಕ್ಕೆ ಬರ್ತಾನೆ. ಉಪಪ್ಲಾವ್ಯ ಅಂತಂದ್ಬಿಟ್ಟು ವಿರಾಟನ ರಾಜಧಾನಿ ಹೆಸರು ಉಪಪ್ಲಾವ್ಯ ನಗರ ಅಂತ, ಮತ್ಸ್ಯ ದೇಶದ ರಾಜಧಾನಿ, ಕ್ಯಾಪಿಟಲ್ ಸಿಟಿ. ಆ ಉಪಪ್ಲಾವ್ಯದಲ್ಲಿ ಮೀಟಿಂಗು. ಯಾರು ಹೋಗ್ತಾರೆ ನಮ್ ಬದಲು ಅಂತ. ಸರಿ ನಾನೇ ಹೋಗ್ತೀನಿ ಅಂತ ಕೃಷ್ಣ ದೂತನಾಗಿ ಹೋದ. ಸ್ವಾಗತ ಆಯ್ತು. ಸ್ವಾಗತ ಎಲ್ಲ ಆದ್ರೆ ಊಟಕ್ಕೆ ಕೇಳು ಕೃಷ್ಣ, ಎಲ್ಲ ರೆಡಿ ಆಗಿದ್ದಾರೆ. ಭೀಷ್ಮಾಚಾರ್ಯ ಹೋಗ ಆ ಕಡೆ ಅಂದ್ರು. ಭೀಷ್ಮಾಚಾರ್ಯರ ಮನೆಗೆ ಹೋಗ್ಲಿಲ್ಲ, ದ್ರೋಣಾಚಾರ್ಯರ ಮನೆಗೆ ಹೋಗ್ಲಿಲ್ಲ, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಮ್ಮನೆಗೆ ಬರ್ತಾನೆ ಅಂತ ಕೃಷ್ಣ. ವಿದುರನ ಮನೆಗೆ ಬಂದ್ಬಿಟ್ಟ. ಇಂಥ ಅನ್ನ ನಾನ್ ಜೀವನದಲ್ಲಿ ಊಟ ಮಾಡಿರ್ಲಿಲ್ಲ ಕಣಯ್ಯ ಅಂತಾನೆ ವಿದುರನ್. ಇಂಥ ಮಾತು ನೋಡಿ. ರಾತ್ರಿ ಇಡೀ ಮಾತಾಡ್ದ ಕೃಷ್ಣ ವಿದುರನ ಜೊತೆ ಕೂತ್ಕೊಂಡು. ಮಾರನೇ ದಿನ ಬೆಳಗ್ಗೆ ಆ 2 ಕಥೆಗಳು ಸೇರಿ ಕೃಷ್ಣದೇವರ ದಿನಚರಿ ಟೈಮ್ ಟೇಬಲ್ ಏನಿತ್ತು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ವೇದವ್ಯಾಸ ದೇವರಿಗೆ ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ ಕಥೆ. ಎಷ್ಟು ಹೇಳ್ಬೇಕು? ಸಾಧ್ಯ ಇಲ್ಲ. 104 ಅಧ್ಯಾಯದಲ್ಲಿ ಕೃಷ್ಣ ಕಥೆ ಕಂಪ್ಲೀಟ್ ಮಾಡಕ್ ಆಗಲ್ಲ. ಅದೇ ಭಾಗವತದಲ್ಲಿ ಯಾವ್ದು ಬಂದಿಲ್ಲ, ಹರಿವಂಶದಲ್ಲಿ ಹೇಳಿದ್ದಾರೆ. ಹರಿವಂಶದಲ್ಲಿ ಯಾವುದಿಲ್ಲ, ವಿಷ್ಣು ಪುರಾಣದಲ್ಲಿದೆ. ವಿಷ್ಣು ಪುರಾಣದಲ್ಲಿ ಯಾವುದಿಲ್ಲ, ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಬರುತ್ತೆ. ಅಲ್ಲಿ ಯಾವುದಿಲ್ಲ, ಮಹಾಭಾರತದಲ್ಲಿದೆ. 5-6 ಪುರಾಣಗಳನ್ನ ಗ್ರಂಥಗಳನ್ನ ಒಟ್ಟಿಗೆ ಇಟ್ಕೊಂಡ್ರೆ ಕೃಷ್ಣ ಕಥೆ ನಾವು ನಿರ್ಣಯ ಮಾಡ್ಕೊಳ್ಬಹುದು. ಬೆಳಗ್ಗೆ ಬ್ರಾಹ್ಮ ಮುಹೂರ್ತಕ್ಕೆ ಸರಿಯಾಗಿ ಎದ್ದು ಬಿಡ್ತಾನಂತೆ. ಸೂರ್ಯೋದಯ 5 ಗಂಟೆ 5:15 ಅಂದ್ರೆ ಕೃಷ್ಣ 3:30, 2:30, 3ಕ್ಕೆ ಎದ್ದಾಯ್ತು.
ಅವನ್ ಪಕ್ಕದಲ್ಲಿ ಕೂತ ಹೆಣ್ಮಕ್ಳು ಯಾಕಾರು ಕೋಳಿ ಕೂಗ್ತೋ ಅಂತ ಬೈಕೊಂತಾರಂತ. ಇನ್ನು ನಮ್ಮ ಕೃಷ್ಣ ಇವತ್ತು ಯಾವ ಊರಿಗೆ ಹೋಗ್ತಾನ, 3-4 ತಿಂಗಳು ಬರೋದೇ ಇಲ್ಲ, ಹೋದವ್ರು ವಾಪಸ್. ಅವರಿಗೆ ಸರಿ ಎದ್ದವನೇ ಫಸ್ಟ್ ಶೌಚ ಮಾಡಿಕೊಂಡು ಹಲ್ಲುಜ್ಜಿ ಮುಖ ತೊಳ್ಕೊಂಡು ತುಳಸಿ ಮೃತಿಗೆ ಹಚ್ಕೊಂಡು ಕೂತ್ಕೊಂಡು 10 ನಿಮಿಷ ಯೋಗಾಸನ ಮಾಡ್ತಾನೆ. ಅವನ ರೂಪವನ್ನು ಅವನೇ ಧ್ಯಾನ ಮಾಡ್ಕೊಳ್ತಾನೆ. ಅರುಣೋದಯ ಕಾಲ ಬಂತು ಅನ್ನೋ ಕಾಲಕ್ಕೆ ಸ್ನಾನ ಮಾಡ್ತಾನೆ. ಹುಡುಗಿ ಸ್ನಾನ ಮಾಡಿ ನಾಮಮುದ್ರೆಯೆಲ್ಲ ಹಚ್ಕೊಂಡು ಚೆನ್ನಾಗಿ ಸಂಧ್ಯಾ ವಂದನೆ ಮಾಡಿ ಗಾಯತ್ರಿ ಜಪ ಮಾಡಿ ಅರ್ಘ್ಯ ಪ್ರದಾನ ಮಾಡಿ ಸೂರ್ಯೋಪಸ್ಥಾನ ಮಾಡಿ ಅಗ್ನಿ ಕಾರ್ಯ ಮಾಡಿ ಹೊರಗಡೆ ಬರ್ತಾನೆ. ಎಲ್ಲ ಒಳ್ಳೊಳ್ಳೆ ಪದಾರ್ಥಗಳನ್ನೆಲ್ಲ ದರ್ಶನ ಮಾಡಿ ಕನ್ನಡಿ ಮುತ್ತ ಇದೆ ಅವನ್ನೆಲ್ಲ ನೋಡ್ಕೊಂಡು ಹೊರಗೆ ಬಂದು ಪ್ರತಿನಿತ್ಯದಲ್ಲಿ ಬ್ರಾಹ್ಮಣರಿಗೆ 13,600 ಗೋವುಗಳನ್ನು ದಾನ ಮಾಡ್ತಾನೆ. ಎವ್ರಿ ಡೇ ಪ್ರತಿಯೊಂದು ಹಸುಗಳ ಕಾಲಿಗೆ ಬಂಗಾರದ ಇದು ಬೆಳ್ಳಿ ಕವಚ, ಕೊಂಬಿಗೆ ಬಂಗಾರದ ಕವಚ, ಅದು ಹಾಕಿದ 13,600 300 ಲೆಕ್ಕ ಕೊಡ್ತಾರೆ. ಅಷ್ಟು ಗೋವುಗಳನ್ನ ಪ್ರತಿನಿತ್ಯ ದಾನ ಮಾಡ್ತಾನೆ. ಅಂತಃಪುರಕ್ಕೆ ಬರ್ತಾನೆ, ಅಲ್ಲಿ ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಟು ಆಮೇಲೆ ಹೊರಗೆ ಬಂದು ಜನಗಳನ್ನ ಭೇಟಿ ಮಾಡಿ ಮತ್ತೆ ಮಧ್ಯಾಹ್ನ ತನಕ ಮಧ್ಯಾಹ್ನ ಸಂಧ್ಯಾ ವಂದನೆ ಮಾಡಿ ಒಳ್ಳೆ ದೇವರ ನೈವೇದ್ಯ ಆದ ಊಟ ಹವಿಷ್ಯಾನ್ನಂ ತಥೋ ಭುಕ್ತ್ವಾ ಕೃಷ್ಣ ಕೃಷ್ಣಿ ಪುರಂಜಯ ಹವಿಷ್ಯಾನ್ನವನ್ನ ಊಟ ಮಾಡಿ ಅದಾದ್ಮೇಲೆ ಹೆಂಡತಿ ಮಕ್ಕಳು ಜೊತೆ ನಗನಗತ ಆಟ ಆಡ್ಕೊಂಡಿದ್ದು ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಮತ್ತೆ ಸಾಯಂಕಾಲ ಯಾರು ಬರ್ತಾರೋ ಅಂತ ವೆಯ್ಟ್ ಮಾಡಿ ದಾನ ಮಾಡಿ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಎಲ್ಲ ಜೊತೆ ಸುತ್ತಮುತ್ತ ಏನ್ ದೇವಸ್ಥಾನಗಳಿದೆ ದೇವತಾ ಯತನಂ ದೃಷ್ಟ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ದೀಪೋತ್ಸವ ಮಾಡಿಸಿ ನಮಸ್ಕಾರ ಮಾಡಿ ಮತ್ತೆ ರಾತ್ರಿ ಬಂದು ಲೆಕ್ಕಾಚಾರ ನೋಡಿ ಊಟ ಮಾಡಿ ಮಲಗ್ತಾನೆ. ಇದು ಕೃಷ್ಣನ ದೇವರ ಮಾಡುವಂತಹ ದಿನಚರಿ. ಎಷ್ಟಾಗಿ ನೋಡಿ ಅಂತಹ ಭಗವಂತ ಇಷ್ಟೆಲ್ಲಾ ಮಾಡಿ ವ್ಯಾಪಾರ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲೇ ಮಿಥಿಲಾ ನಗರದಲ್ಲಿ ಇಬ್ಬರಿದ್ರು ಫ್ರೆಂಡ್ಸ್, ಶ್ರುತದೇವ ಬಹುಲಾಶ್ವ ಅಂತ. ಶ್ರುತದೇವ ಅನ್ನೋ ಬ್ರಾಹ್ಮಣ, ಬಹುಲಾಶ್ವ ಅನ್ನೋ ಕ್ಷತ್ರಿಯ. ಕೃಷ್ಣನ್ ನೋಡ್ಬೇಕು ಅಂತ ಬಹಳ ಆಸೆ. ಎಲ್ರ ಮನೆಗೆ ಹೋಗ್ತಾನೆ ಕೃಷ್ಣ. ನಮ್ಮನೆಗ್ ಬಂದು ಒಂದು ದಿನ ಊಟ ಮಾಡಲ್ವಲ್ಲಪ್ಪ, ಏನಾರು ಮಾಡಿ ಊಟ ಮಾಡ್ಬೇಕು ನಮ್ಮನೇಲಿ. ಸರಿ ಬಂದ್ಬಿಟ್ಟ ಕೃಷ್ಣ. ಬಂದವನೇ ಶ್ರುತದೇವನ ಮನೆಗೆ ಬಂದ ಫಸ್ಟ್ ಮಿಥಿಲಾ ನಗರಕ್ಕೆ. ಅವ್ರ ಮನೇಲೇ ವಾಸ. ನಾನು 15 ದಿನ ಟೈಮು, ನೀವಿಬ್ರು ಸೇರಿ ಆತಿಥ್ಯ ಮಾಡಿಬಿಡಿ. ಬಹುಲಾಶ್ವ ಕೇಳ್ತಾನೆ, ಸ್ವಾಮಿ ನಮ್ಗೆ 7 ದಿನ ಮಾಡಕ್ ಇಷ್ಟ ಇಲ್ಲ. ಅವನು 15 ದಿನ ಮಾಡ್ಬೇಕು, ನಾನು 15. ಏನ್ ಮಾಡ್ಬೇಕು? ಸರಿ ಇರ್ತೀನಿ ಅಂತ ಇವ್ರ ಮನೇಲಿ ಒಂದು ರೂಪದಿಂದ ಅವ್ರ ಮನೇಲಿ ಒಂದು ರೂಪದಿಂದ ಏಕಕಾಲದಲ್ಲಿ ಮಿಥಿಲಾ ನಗರದಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ 2 ರೂಪಗಳಿಂದ 15 ದಿನ ಆತಿಥ್ಯವನ್ನ ಸ್ವೀಕಾರ ಮಾಡಿಕೊಂಡು ಉದ್ಧಾರ ಮಾಡಿ ಬಂದ ಕೃಷ್ಣ. ಈ ಕಥೆ ನಾರದರಿಗೆ ಗೊತ್ತಾಗಿ ಇಬ್ಬರು ಮನೆಯಲ್ಲಿ 2 ರೂಪ, 16,108 ರೂಪ ಅಂತ ಹುಡುಕ್ಬೇಕು ಅಂತ ಬಂದ್ರೆ 16,108 ಮನೆಗಳಲ್ಲಿ ಅಷ್ಟೋ ರೂಪಗಳಿಂದ ವಿರಾಜಮಾನನಾಗಿದ್ದಾನೆ ದೇವರು. ಇದು ವಿಶ್ವರೂಪ. ನಾರದರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲಿಲ್ಲ. ಎಷ್ಟು ಸಂತೋಷ ಆಯ್ತು. 16,108 ರೂಪ ನೋಡಿ ಸ್ತೋತ್ರ ಮಾಡಿ ಹೊರಟೋದು. ದೇವಕಿ ಪುತ್ರ ಗೋವಿಂದ ವಾಸುದೇವ ಜಗತ್ಪತೆ, ಎಂಥ ಸ್ತೋತ್ರ ನಾರದರು ಮಾಡೋದು. ಅದನ್ನು ಮಾಡಿ ಹೊರಗೆ ಬಂದಿದ್ದಾರೆ. ಮಹಾಭಾರತ ಯುದ್ಧ ಬಂತು. ಎಲ್ಲರ ಹೆಸರಲ್ಲಿ, ಪ್ರತಿಯೊಬ್ಬರ ಹೆಸರಲ್ಲಿ ಕೃಷ್ಣನೇ ನಿಂತು ಎಲ್ಲ ದುಷ್ಟ ದೈತ್ಯರನ್ನ ಸಂಹಾರ ಮಾಡಿ ಪಾಂಡವರಿಗೆ ರಾಜ್ಯವನ್ನ ಕಟ್ಟಿದ. ಸಮಂತ ಪಂಚಕದಲ್ಲಿ ದೊಡ್ಡ ಖಗ್ರಾಸ ಸೂರ್ಯಗ್ರಹಣ, ಪೂರ್ಣ ಸೂರ್ಯಗ್ರಹಣ ಬಂತು. ಸಮಂತ ಪಂಚಕದಲ್ಲಿ ಇಡೀ ದೇಶವೇ ಸೇರಿತ್ತಂತೆ. ಅವಾಗ ಎಲ್ಲ ಗೋಪಿಕೆಯರನ್ನ ಒಟ್ಟಿಗೆ ಆಲಿಂಗನ ಮಾಡ್ಕೊಂಡ ಕೃಷ್ಣ. ಅದೊಂದು ಕಥೆಯಲ್ಲಿ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ವಾಪಸ್ಸು ಅಲ್ಲಿಂದ ಬರುವಾಗ ಬಡಬ್ರಾಹ್ಮಣ ಒಬ್ಬ ಅವಲಕ್ಕಿ ಕೃಷ್ಣನಿಗೆ ಕೊಟ್ಟು ಆ ಅವಲಕ್ಕಿಯ ಮೂಲಕ ವಿಶೇಷವಾದಂತಹ ಸಂಪತ್ತನ್ನ ಪಡೆದ. ಅಂದ್ರೆ ಅವಲಕ್ಕಿ ಕೊಟ್ಟ ಅನ್ನೋ ಕಥೆ ಎಮೋಷನಲ್ ಆಗ್ಬಿಡುತ್ತೆ. ಅಷ್ಟು ದಾರಿದ್ರ್ಯ ಅವ್ರಿಗೆ ಯಾಕೆ ಬಂತು ಅಂದ್ರೆ ದೇವರು ಕೊಡುವ ಯೋಗ್ಯತೆಯನ್ನ ಕೊಟ್ಟಾದ್ರೂ ಕೊಡದೇ ಇದ್ದಿದ್ದ ದರಿದ್ರನಾಗಿ ಬಂದ ಅಷ್ಟೇ. ದೇವರು ಕೊಡುವ ಯೋಗ್ಯತೆ, ಈಗ ನಮ್ಮ ಹತ್ರ 100 ರೂಪಾಯಿ ಇರುತ್ತೆ, ಕರ್ತುರೇವ ಮಹಾಗುಣ ಅಂತ. ನಮ್ಮ ಹತ್ರ 100 ರೂಪಾಯಿ ಇದೆ, ಅವನ ಹತ್ರ 100 ಕೋಟಿ ರೂಪಾಯಿ ಇದೆ, ಅಥವಾ 200 ಕೋಟಿ ಇದೆ. ನಾನು 100 ರೂಪಾಯಿ ಇದ್ದವನು 10 ರೂಪಾಯಿ ದಾನ ಮಾಡಿದೆ. ಅವನು 100 ಕೋಟಿ ಇದ್ದವನು 20 ಲಕ್ಷವೋ 30 ಲಕ್ಷವೋ ದಾನ ಮಾಡ್ದ. ಯಾರಿಗೆ ಪುಣ್ಯ ಅಂತಂದ್ರೆ 10 ರೂಪಾಯಿ ದಾನ ಮಾಡಿದವನಿಗೆ ಪುಣ್ಯ. ನಾವು ದಾನದ ವಿಷಯ, ಅವ್ರು ಬೆಳ್ಳಿ ಕೊಟ್ರು ಬಂಗಾರ ಕೊಟ್ರು ಲೆಕ್ಕ ದೇವರಿಗೆ ಬರೋದೇ ಇಲ್ಲ. ಎಷ್ಟು ಕೊಟ್ಟ, ಹೇ ಮನಸ್ಸಿನಿಂದ ಕೊಟ್ಟ ಅನ್ನೋದೇ ಲೆಕ್ಕ.
ವೈಭವ ದೇವರು ಅಂದ್ರೆ ಅವ್ರು 100 ಕೊಟ್ರು ನಾನು 5 ಕೊಟ್ಟೆ ದುಃಖ ಪಡೋಷ್ಟೇ ಇಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಿಸ್ಬೇಕೋ ಅಷ್ಟೇ ಕೊಡಿಸಿ ಉದ್ಧಾರ ಮಾಡಿಬಿಡ್ತಾನೆ ದೇವರು. ಈ ಕುಚೇಲನಿಂದ ಅವಲಕ್ಕಿಯ ಸ್ವೀಕಾರ, ಬರೀ ಅವಲಕ್ಕಿ, ಅದಕ್ಕೇನು ಬೆಲ್ಲನೂ ಇಲ್ಲ, ಕೊಬ್ಬರಿನೂ ಇಲ್ಲ, ಗಟ್ಟಿಯಾದ ಅವಲಕ್ಕಿಯನ್ನ 2 ಹಿಡಿ ತಿಂದು ಎಂಥ ಅನುಗ್ರಹವನ್ನ ಮಾಡದ ದೇವರು. 7 ಕೊಪ್ಪರಿಗೆ ಎಷ್ಟು ಹಣ ಕೊಟ್ಟು ಬಿಟ್ಟ ಅವನು. ಅದೆಲ್ಲ ಬಂದಾಗಲೂ ಸಂಪತ್ತಿನ ಮೇಲೆ ತಲೆನೇ ಹೋಗ್ಲಿಲ್ಲ ಅಂತ, ಅಷ್ಟು ವೈಭವ. ಅದಾದ ಮೇಲೆ ಹರಿಹರರಿಬ್ಬರು ವರ ಕೊಟ್ಟ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಯಾವ ಯಾವ ದೈತ್ಯರಿಗೆ ಶಿವಾದಿಗಳು ವರ ಕೊಟ್ರೋ ಅವನ್ನೆಲ್ಲರನ್ನು ಸಂಹಾರ ಮಾಡಿದವನು ಯಾರು? ಕೃಷ್ಣ ಅಂತ ಹೇಳಿದಾಗ ಪರೀಕ್ಷಿತ ಮಹಾರಾಜರು ಪ್ರಶ್ನೆ ಮಾಡ್ತಾರೆ, ಕೃಷ್ಣ ಹೇಗೆ ದೇವರು ಅನ್ನೋದನ್ನ ತಿಳಿಸಿಕೊಟ್ಟ ದೊಡ್ಡ ಭಾಗವೇ ಶ್ರುತಿಗೀತ ಅಂತ ಇದೆ. ಆ ಶ್ರುತಿಗೀತಾ ಭಾಗ ಪ್ರವಚನದ ಯಾರಿಗಾದ್ರೂ ಕೇಳಬೇಕು ಅನ್ನೋ ಆಸೆ ಇದ್ರೆ ಆ ಲಿಂಕ್ ನಾನು ಕಳಿಸ್ಕೊಡ್ತೀನಿ. 27 ಶ್ಲೋಕ, ತುಂಬಾ ವಿಸ್ತಾರವಾದ ಫುಲ್ ಅಧ್ಯಾತ್ಮದ ಚಿಂತನೆ. ಕೇಳಬೇಕು ಅನ್ನೋ ಆಸೆ ಇದ್ರೆ ಆ ಲಿಂಕ್ ಅಲ್ಲಿ ನನ್ನ ಪ್ರವಚನ ಇದೆ, ನೀವು ಈಗೆಲ್ಲ ಕೇಳ್ಕೊಳ್ಬಹುದು. ಅದರಲ್ಲಿ ಸನಕಾದಿಗಳಿಗೂ ನರನಾರಾಯಣರಿಗೂ ನಡೆದಂತಹ ಸಂವಾದ, ಅದನ್ನ ಪರೀಕ್ಷಿತ ಮಹಾರಾಜರಿಗೆ ಶುಕಾಚಾರ್ಯರು ಹೇಳಿದ್ರು. 27 ಶ್ಲೋಕ, ಎಲ್ಲ ವೇದಗಳನ್ನ ಪಾರಾಯಣ ಮಾಡಬೇಕು ಅಂತ ನಿಯಮ. ಎಲ್ಲ ಅನಂತ ವೇದಗಳನ್ನ ಯಾರಿಗೆ ಪಾರಾಯಣ ಮಾಡ್ಲಿಕ್ಕೆ ಆಗಲ್ಲ ಅವರು ಈ 27 ಶ್ಲೋಕವನ್ನ ಪಾರಾಯಣ ಮಾಡಿಬಿಟ್ರೆ ಅನಂತ ವೇದವನ್ನ ಪಾರಾಯಣ ಮಾಡಿದ ಪುಣ್ಯ. ಸರ್ವಶ್ರುತ್ಯರ್ಥ ಸಂಪನ್ನ ಶ್ಲೋಕಾನ್ ಸತ್ಯವತಿ ಸುತಃ ಅಂತ ನಿರ್ಣಯದಲ್ಲಿ ಹೇಳ್ತಾರೆ. ಈ ದೃಷ್ಟಿ ಶ್ರುತಿಗೀತೆಯನ್ನ ಹೇಳಿ ಕೃಷ್ಣ ಯಾಕೆ ದೇವರು, ಅವನು ಯಾಕೆ ಪರಬ್ರಹ್ಮ ಅನ್ನೋದನ್ನ ಸಮರ್ಥನೆ ಮಾಡಿಕೊಡ್ತಾರೆ. ಅಲ್ಲಿಂದ ಇನ್ನು ಮುಂದೆ ಪೂತನಿಯಿಂದ ಆರಂಭ ಮಾಡಿಕೊಂಡು ಎಲ್ಲರನ್ನ ಸಂಹಾರ ಮಾಡಿದ ಕೃಷ್ಣ. ಕೊನೆಯದಾಗಿ ಸಂಹಾರ ಮಾಡಿದ ಯಾರನ್ನ ಅಂತಂದ್ರೆ ಅಕ್ರೋಯೂನಂ, ದಂತವಕ್ರ ಮತ್ತೆ ವಿಡೂರಥ, ಇಬ್ಬರಿದ್ದಾರೆ. ದಂತವಕ್ರ ವಿಡೂರಥ ಅವ್ರನ್ನ ಸಂಹಾರ ಮಾಡಿ ಮೈಂದ ವಿವಿಧ ಅಂತಿಬ್ರು ರಾಮಾಯಣದ ಕಾಲದ ಕೋತಿಗಳವರೆಲ್ಲ. ಈ ಎಲ್ಲಾ ಕಪಿಗಳು ರಾಮದೇವರ ಭಕ್ತರಾದ್ರೆ ಈ 2 ಮಾತ್ರ ರಾಮನಿಗೆ ವಿರೋಧ. ಹೆಂಗಿರುತ್ತೆ? ಅದರಲ್ಲಿ ಒಬ್ಬನನ್ನ ಮೊದಲು ಕೊಂದಿದ್ದ, ಈಗ ಇನ್ನೊಬ್ಬನನ್ನ ಕೊಂದು ಬಿಸಾಕ್ಬಿಟ್ಟ. ಅಲ್ಲಿಗೆ ಕೃಷ್ಣಂದು ಎಲ್ಲ ಮುಗಿತು. ಈ ರೀತಿಯಲ್ಲಿ ಕೃಷ್ಣ ಬಂದ ಎಲ್ಲ ಭಕ್ತರನ್ನ ಉದ್ಧಾರ ಮಾಡ್ತಾ, ಎಲ್ಲ ದುಷ್ಟ ದೈತ್ಯರನ್ನ ಸಂಹಾರ ಮಾಡ್ತಾ, ನಾನು ಅವತಾರ ಮಾಡಿರೋದೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎನ್ನುವಂತಹ ದೊಡ್ಡ ತತ್ವವನ್ನ ತೋರಿಸಿಕೊಡ್ತಾ, ಅವನು ಸುಮಾರು 100 ಕೋಟಿ ಅಧ್ಯಾಪಕರು ದ್ವಾರಕೆನಲ್ಲಿ ಪಾಠ ಮಾಡೋ ಗುರುಗಳೇ 3 ಕೋಟಿ ಅಂತಂದ ಮೇಲೆ ಟೀಚರ್ಸು ವಿದ್ಯಾರ್ಥಿಗಳು ಎಷ್ಟು ಜನ ಇದ್ರು ಲೆಕ್ಕನೇ ಇಲ್ಲ. 16,108 ಮಡದಿಯರ ಜೊತೆಯಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯ ಎಲ್ಲ ಬಂಧು ಬಾಂಧವರ ಜೊತೆಯಲ್ಲಿ ಕೃಷ್ಣ ದ್ವಾರಾವತಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಎಲ್ಲ ಭಕ್ತರಿಗೆ ಪರಮಾನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಶುಕಾಚಾರ್ಯರು ಕೃಷ್ಣ ಕಥೆಯನ್ನ ಆರಂಭದಿಂದ ಅವನ ಲೀಲೆ, ಅದೇ ವೈಭವ 104 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ಕಥೆಯನ್ನ ಇದ ಮನುಸೃಣೋತಿ ಶ್ರಾವಯೇದ್ವಾ ಮುರಾರೇಹೇ ಚರಿತಮೃತ ಕೀರ್ತೇರ್ ವರ್ಣಿತಾಂ ವ್ಯಾಸಪುತ್ರೈಹಿ ಜಗದಗವಿದಗಲಂ ತದ್ಭಕ್ತ ಕರ್ಣಾವತಂಸಂ ಭಗವತಿ ಕೃತಚಿತ್ತ ಯಾತಿ ತತ್ಕ್ಷೇಮಧಾಮ ಅಂತ ವ್ಯಾಸಪುತ್ರರಾದಂತಹ ಶುಕರು ಹೇಳಿದ ಈ ಮುರಾರಿಯ ಎಲ್ಲ ವೈಭವದ ಕಥೆಗಳನ್ನು ಯಾರು ಕೇಳ್ತಾರೆ, ಹೇಳ್ತಾರೆ, ಅನುಸಂಧಾನ ಮಾಡ್ತಾರೆ, ಅವರೆಲ್ಲರಿಗೂ ಕೂಡ ಪರಮಾನುಗ್ರಹವಾಗುತ್ತೆ ಎನ್ನುವಂತಹ ಫಲಶ್ರುತಿಯನ್ನ ಹೇಳಿ ದಶಮಸ್ಕಂದ ಭಾಗವತದ ಸಮಾಪ್ತಿಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಕೃಷ್ಣ ಅಪಾರವಾದ ಮಹಿಮಾವಂತ, ಅವನು ದ್ವಾರಾವತಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಆ ಕೃಷ್ಣನೇ ಶ್ರೀನಿವಾಸ. ಶ್ರೀನಿವಾಸನ ಕಲ್ಯಾಣೋತ್ಸವ ಆಗಬೇಕಾದ್ರೆ ಗೋತ್ರಪ್ರವರ ಹೇಳುವಾಗ, ತಂದೆ ತಾಯಿಗಳ ಬಗ್ಗೆ ಮಾತಾಡುವಾಗ ಚಂದ್ರವಂಶ, ನನ್ನ ವಸಿಷ್ಠ ಗೋತ್ರ, ನನ್ನ ತಂದೆ ವಸುದೇವ, ತಾಯಿ ದೇವಕಿ, ತಂಗಿ ಸುಭದ್ರೆ, ಸ್ನೇಹಿತ ಅರ್ಜುನ ಅಂತ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ. ಆದ್ದರಿಂದ ಕೃಷ್ಣ ಬೇರೆ ಅಲ್ಲ, ಶ್ರೀನಿವಾಸ ಬೇರೆ ಅಲ್ಲ. ಕೃಷ್ಣನೇ, ದ್ವಾಪರದ ಕೃಷ್ಣನೇ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ನಿಂತು ನಮ್ಮೆಲ್ಲರನ್ನ ಉದ್ಧಾರ ಮಾಡ್ತಾ ಇದ್ದಾನೆ. ಅಂತಹ ಶ್ರೀನಿವಾಸದಿಂದನಾದ ಗೋಪಾಲಕೃಷ್ಣ ದೇವರ ಆ ದಿವ್ಯವಾದಂತಹ ಚರಿತ್ರೆಯನ್ನ ನಾವೆಲ್ಲರೂ ಕೂಡ ಆ ಕೃಷ್ಣದೇವರ ಸನ್ನಿಧಾನದಲ್ಲೇ ಏನು ಶ್ರವಣ ಅಂತ ಮಾಡಿದ್ದೇವೆ. ಇದರಿಂದ ಕೃಷ್ಣ ಸುಪ್ರೀತನಾಗಿ ನಮ್ಮೆಲ್ಲರಿಗೂ ವಿಶೇಷವಾದಂತಹ ಜ್ಞಾನವನ್ನ
ಆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತಂದ್ರೆ ಹೊಟ್ಟೆ ತುಂಬಿರ್ಬೇಕು. ಹೊಟ್ಟೆ ತುಂಬಿಲ್ಲ ಅಂತಂದ್ರೆ ಯಾವ ಪ್ರವಚನವೂ ಇಲ್ಲ, ಪಾಠವೂ ಇಲ್ಲ. ಅದಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸಾತ್ವಿಕ ಸಂಪತ್ತನ್ನ, ಒಳ್ಳೆ ಧನಧಾನ್ಯ ಅಭಿವೃದ್ಧಿಗಳನ್ನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡಲಿ ಭಗವಂತ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನೇನು 12ನೇ ಸ್ಕಂದ ಬರೋ ತಿಂಗಳಲ್ಲಿ ಅದು ಸಮಾಪ್ತಿ ಆಗಿಬಿಡುತ್ತೆ. ಅದಾದ್ಮೇಲೆ ನವೆಂಬರ್ನಲ್ಲಿ 7ನೇ ತಾರೀಕು ಶುಕ್ರವಾರ ದಿವಸ ಇಲ್ಲೇ ಶ್ರೀಕೃಷ್ಣ ಷಡಕ್ಷರ ಮಂತ್ರದ ಹೋಮ ನಮ್ಮ ಜನಾರ್ದನ ಭಟ್ರ ನೇತೃತ್ವದಲ್ಲಿ ಹೋಮ ಆಗುತ್ತೆ. ಅದಾದ್ಮೇಲೆ 10 ಗಂಟೆಯಿಂದ 11 12 ಗಂಟೆ ತನಕ ಇಲ್ಲಿ ಸಮಗ್ರ 12 ಸ್ಕಂದ ಭಾಗವತದ ಅನುವಾದ, ತೀರ್ಥ ಪ್ರಸಾದ. ಈ ದಂಪತಿಗಳ ಸಂಕಲ್ಪ ಏನು, ರಾಯರ ಸನ್ನಿಧಾನದಲ್ಲಿ ಮಾಡಿದ ಸಂಕಲ್ಪ ವ್ಯಾಸರಾಯರ ಸನ್ನಿಧಾನದಲ್ಲಿ ಅದು ಪೂರ್ಣವಾಗ್ತಾ ಇದೆ. ಯಾವುದೇ ರೀತಿಯಾದ ವಿಘ್ನವು ಬರದೇ ಇರುವಂತೆ ನಡೆಸಿದ್ದು ಅವರ ಮೇಲೆ, ನಮ್ಮ ಮೇಲೆ, ಕೇಳುವಂತ ನಿಮ್ಮ ಮೇಲೆ ಭಗವಂತನ ವಿಶೇಷವಾದ ಕರುಣೆ ಇರೋದಕ್ಕೆ ಸೂಚಕವಾಗಿದೆ. ಇದೇ ರೀತಿಯಾದ ಜ್ಞಾನಯಜ್ಞ ನಿರಂತರವಾಗಿ ನಡೀತಾ ಇರಲಿ, ಆ ಮೂಲಕವಾದ ಜ್ಞಾನ ಪ್ರಾಪ್ತಿ ನಮ್ಮೆಲ್ಲರಿಗೂ ಆಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.